ಇಂದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ. ನನ್ನ ಫಸ್ಟ್ ಫ್ರೆಂಡ್ ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಬರೀ ಒಂದು ಫೋನ್ ಕಾಲ್ ದೂರ. ಎಷ್ಟೇ ದೂರ ಇದ್ರು, ಎಷ್ಟೇ ಲೇಟ್ ಆದರೂ ಮತ್ತು ನಾನು ಖುಷಿಯಾಗಿರಬೇಕು. ಖುಷಿಯಾಗಿದ್ದೀನಿ ಅಂತ ಅನ್ಸುತ್ತೆ. ಮೇ ಬಿ ಐ ಜಸ್ಟ್ ಗೋನಾ ಮಿಸ್ ಹರ್. ಐ ಕಾಂಟ್ ವೇಟ್ ಟು ಮೀಟ್ ಹರ್. ಅಮ್ಮ, ಪ್ರತಿಯೊಂದು ಮದುವೆಯನ್ನು ಸ್ಪೆಷಲ್ ಆಗಿಸುತ್ತದೆ ಜಾಸ್ ಆಲುಕಾಸ್. Welcome to Soundarya Group of Institutions. Soundarya Institute of Management and Science is a trusted name in the education ecosystem located at the edge of Bangalore city. Our vision is to ensure quality higher education, world-class infrastructure. Soundarya Group of Institutions, Soundarya Nagar, Nagasandra Post, Bangalore 560073. ಪ್ರತಿದಿನ ಸಾಕಷ್ಟು ಶೆಡ್ಯೂಲ್ಸ್, ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ರೆಡಿ ಆಗ್ಬೇಕು. ಅದಕ್ಕೆ ವೆರೈಟಿ ಆಗಿರೋ ಆರ್ನಮೆಂಟ್ಸ್ ಬೇಕಲ್ವಾ? ಇದು ಮಾರ್ನಿಂಗ್ ಮೂವಿ ಪ್ರಮೋಷನ್ಗೆ ಹಾಕೊಳ್ಳೋದಕ್ಕೆ, ಮಧ್ಯಾಹ್ನ ನಾನು ಓದಿದ ಕಾಲೇಜಲ್ಲಿ ಚೀಫ್ ಗೆಸ್ಟ್ ಆಗಿ ಮಿಂಚೋದಕ್ಕೆ, ಆಮೇಲೆ ವೆಡ್ಡಿಂಗ್ ಫಂಕ್ಷನ್ಗೆ. ಇದು ಹೇಗಿದೆ? ನೈಟ್ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಇಷ್ಟೆಲ್ಲಾ ಡಿಸೈನ್ಸ್ ತಗೊಳಕ್ಕೆ ನಾನು 16 ಅಂಗಡಿ ಸುತ್ತಲಿಲ್ಲ. ಎಲ್ಲಾನು ಒಂದೇ ಅಂಗಡಿಲಿ ಸಿಕ್ಬಿಡ್ತು, ನಮ್ಮ ಜೋಸ್ ಆಲುಕಾಸ್ ನಲ್ಲಿ. ಎಲ್ಲಾ ಸಂಭ್ರಮಗಳಿಗೂ ಒಂದೇ ಜುವೆಲರ್, ಜೋಸ್ ಆಲುಕಾಸ್. Welcome to Soundarya Group of Institutions. Soundarya Institute of Management and Science is a trusted name in the education ecosystem located at the edge of Bangalore city. Our vision is to ensure quality higher education, world-class infrastructure. Soundarya Group of Institutions, Soundarya Nagar, Nagasandra Post, Bangalore 560073. ಇಂದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ. ನನ್ನ ಫಸ್ಟ್ ಫ್ರೆಂಡ್ ಯಾವಾಗಲೂ ನನ್ನ ಆಚಾರ್ಯ ಮಧ್ವರು ತಪವನ್ನು ಆಚರಿಸಿದಂತಹ ಪರಮ ಪಾವನ ಪುಣ್ಯಕ್ಷೇತ್ರವಾಗಿರುವಂತಹ ಕೊಡಿಪಾಡಿ ಕ್ಷೇತ್ರ. ಬಹುಶಃ ಈ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಒಂದು ಐತಿಹ್ಯವಿದೆ, ಪೌರಾಣಿಕ ಹಿನ್ನೆಲೆ ಇದೆ. ಈ ಕ್ಷೇತ್ರದಲ್ಲಿ ಅನೇಕ ಈ ಊರಿನ ಭಕ್ತರಲ್ಲದೆ ಪರವೂರಿನ ಭಕ್ತರು ಕೂಡ ಈ ಕ್ಷೇತ್ರಕ್ಕೆ ಬಂದು ಕೊಡಿಪಾಡಿಯ ತೀರ್ಥ ಸ್ನಾನವನ್ನು ಗೈಯುವಂಥದ್ದು ಇಲ್ಲಿನ ಬಹಳ ವಿಶೇಷವಾಗಿರುವಂಥದ್ದು. ಇಂತಹ ಪುಣ್ಯಕ್ಷೇತ್ರ ಕೊಡಿಪಾಡಿಯ ಶ್ರೀ ಜನಾರ್ದನ ದೇವರ ಈ ಪುಣ್ಯಕ್ಷೇತ್ರದಲ್ಲಿ ಈಗ ಜಾತ್ರಾ ಮಹೋತ್ಸವದ ಸಂಭ್ರಮ. ಕಳೆದ 30ನೇ ತಾರೀಕು ಧ್ವಜಾರೋಹಣಗೊಂಡು ಅದರ ನಂತರ ನಿರಂತರವಾಗಿ 6 ದಿನಗಳ ಕಾಲ ನಡೆಯುವಂತಹ ಉತ್ಸವ. ಈ ದಿನ ಶ್ರೀ ದೇವರ ದರ್ಶನ ಬಲಿ ಈಗಾಗಲೇ ಆಗಿದೆ, ಬಟ್ಟಲು ಕಾಣಿಕೆ ಆಗಿದೆ. ಅದರ ಜೊತೆಗೆ ಇನ್ನು ಸಂಜೆಯ ವೇಳೆಗೆ ಶ್ರೀದೇವರು ರಥಾರೂಢರಾಗಿ ಬ್ರಹ್ಮರಥೋತ್ಸವ ನಡೆಯುವಂಥದ್ದು ಬಹಳ ವಿಶೇಷ ಕೊಡಿಪಾಡಿಯದು. ಇಲ್ಲಿನ ಮಹತ್ವ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ ಅನೇಕ ಇಲ್ಲಿಗೆ ಕಥೆಗಳಿವೆ, ಭಕ್ತರು ಕಂಡುಕೊಂಡಂತಹ ಅನೇಕ ಪವಾಡಗಳು, ನಿದರ್ಶನಗಳಿವೆ. ಅಂತಹ ಕ್ಷೇತ್ರ ಇದು ಕೊಡಿಪಾಡಿಯ. ಬಹುಶಃ ಇವತ್ತು ಮಾತನಾಡೋದಿದ್ರೆ ನಮ್ಮ ಜೊತೆಗೆ ವ್ಯವಸ್ಥಾಪನಾ ಸಮಿತಿಯವರಿದ್ದಾರೆ, ಅದರ ಜೊತೆಗೆ ಇಲ್ಲಿನ ಅವರ ಭಕ್ತರು, ಅದರ ಜೊತೆಗೆ ಬೆಂಗಳೂರಿನಲ್ಲಿ ಶಿಕ್ಷಣ ಪೋಷಕರು ಹೌದು, ಉದ್ಯಮಿಯೂ ಹೌದು, ಸಾಮಾಜಿಕ ಸೇವಾಕರು ಆಗಿರ್ಬೋದು. ಅದೇ ರೀತಿ ಬೆಂಗಳೂರಿನಲ್ಲಿ ಒಂದು ಧಾರ್ಮಿಕ ಸಂಸ್ಥೆಯನ್ನು ಸೌಂದರ್ಯ ವೆಂಕಟರಮಣ ದೇವರು ಈ ಒಂದು ದೇವಾಲಯವನ್ನು ಕೂಡ ನಿರ್ಮಿಸಿ ಅದನ್ನು ಮುನ್ನಡೆಸ್ತಾ ಇರುವವರು ಶ್ರೀಯುತ ಸೌಂದರ್ಯ ಮಂಜಪ್ಪರವರು. ಬಹುಶಃ ಈ ಕೊಡಿಪಾಡಿಯ ಈ ಕ್ಷೇತ್ರಕ್ಕೂ ಕೂಡ ಅವರದ್ದೇ ಆದಂತಹ ಕೊಡುಗೆ ಇದೆ. ಇವತ್ತಿನ ದಿನ ನಡೆಯುವಂತಹ ಈ ಒಂದು ಮಹಾ ಅನ್ನ ಸಂತರ್ಪಣೆಯ ಒಂದು ಸೇವಾದಾರರು ಕೂಡ ಹೌದು. ಅದೇ ರೀತಿ ರಾತ್ರಿ ನಡೆಯುವಂತಹ ಬ್ರಹ್ಮರಥೋತ್ಸವದ ಆ ಒಂದು ಬ್ರಹ್ಮರಥವನ್ನು ನಿರ್ಮಿಸುವಲ್ಲಿ ಕೂಡ ಸುಮಾರು 25 ಲಕ್ಷಗಳಿಗಿಂತಲೂ ಹೆಚ್ಚಿನ ಒಂದು ದಾನವನ್ನು ನೀಡಿರತಕ್ಕಂತಹ ಸೌಂದರ್ಯ ಮಂಜಪ್ಪರವರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಮಾತಾಡಿಸಬೇಕು. ಸರ್ ನಮಸ್ತೆ. ನಮಸ್ತೆ. ಇವತ್ತು ಜಾತ್ರೋತ್ಸವ ಸಂಭ್ರಮದಲ್ಲಿ ಇದ್ದೀರಾ?
ಕೊಡಿಪಾಡಿಯ ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಮತ್ತು ಜಾತ್ರಾ ಮಹೋತ್ಸವದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಅಂತ? ಲಕ್ಷ್ಮೀ ಜನಾರ್ದನ ಸ್ವಾಮಿಯ ಈ ಪುಣ್ಯಕ್ಷೇತ್ರದ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಇದೆ. ಯಾಕೆಂದರೆ ಇತಿಹಾಸದ ಒಂದು ಸಾವಿರಾರು ವರ್ಷಗಳ ಹಿಂದಿನ ಪುರಾತನ ದೇವಸ್ಥಾನ ಮತ್ತು ಮಧ್ವಾಚಾರ್ಯರು ಇಲ್ಲಿ ಬಂದು ಚಾತುರ್ಮಾಸವನ್ನು ಆಚರಿಸುವಂಥ ಪುಣ್ಯಕ್ಷೇತ್ರ ಇದು. ಈಗ ನಾವು 6 ದಿನಗಳ ಈ ಪರ್ವಕಾಲದಲ್ಲಿ ಉತ್ಸವನ ಆಚರಿಸ್ತಾ ನಾವೆಲ್ಲರೂ ಇದ್ದೀವಿ. ಈಗ ಎಲ್ಲರೂ ಜೊತೆಗೂಡಿ ಊರಿನವರು, ಪರವೂರಿನವರು ಮತ್ತು ಎಲ್ಲ ಅರ್ಚಕ ವೃಂದ, ನಾಗೇಶ್ ಸಂತ್ರಿಗಳ ನೇತೃತ್ವದಲ್ಲಿ ಜನಾರ್ದನ ಎರಕಾಡ್ತಾಯಿರು ಮತ್ತು ಅವರ ವ್ಯವಸ್ಥಾಪನಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಬಹಳ ವಿಜೃಂಭಣೆಯಿಂದ ಯಾರಿಗೂ ಒಂದು ಚೂರು ಗೊತ್ತಾಗದ ಥರದಲ್ಲಿ ಇದನ್ನು ಆಚರಿಸ್ತಾ ಇದ್ದಾರೆ. ಅದು ಪ್ರೇರಣೆ, ಜನಾರ್ದನ ಸ್ವಾಮಿಯ ಪ್ರೇರಣೆ. ಯಾಕೆಂದರೆ ತೇನವಿನ ತೃಣಮಪಿನ ಚಲತಿ ಅಂತ, ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಿದ್ದರೂ ಅವನ ಅನುಜ್ಞೆ ಇಲ್ಲದೆ ಸಾಧ್ಯ ಇಲ್ಲ. ಇದೆಲ್ಲ ನೋಡಿ ಎಷ್ಟು ಖುಷಿಯಲ್ಲಿದೆ. ಊರಿನವರೆಲ್ಲ ಭಾರಿ ಸಂತೋಷದಲ್ಲಿ ಒಂದು ಕಡೆಯಿಂದ ಭೋಜನ ಆಗ್ತಾಯಿದೆ, ಬೆಳಗ್ಗೆ ಟಿಫಿನ್ ಆಯಿತು, ಈಗ ಪುನಃ ಭೋಜನದ ವ್ಯವಸ್ಥೆ ಇದೆ, ರಾತ್ರಿ ಬ್ರಹ್ಮೋತ್ಸವ ಇದೆ. ದೇವರು ಭಾರಿ ಸರ್ವಾಂಗ ಭೂಷಿತನಾಗಿ ಇಲ್ಲಿ ಅವನ ವಿಜೃಂಭಣೆಯನ್ನು ನಡೆಸ್ಕೊಡ್ತಾ ಇದ್ದಾನೆ. ತಮಗೆ ಒಂದು ಸಾಮಾಜಿಕ ಸೇವೆ ನಡೆಸಬೇಕಾದ್ರೆ ಕೊಡಿಪಾಡಿಯ ದೇವರು ತಮಗೆ ಹೇಗೆ ಒಂದು ಪ್ರೇರಣೆ ನೀಡಿದ್ರು? ಕೊಡಿಪಾಡಿಯಿಂದ ನಾನು ಇಲ್ಲಿಂದ ಕೊಡಿಪಾಡಿಯಿಂದ ಹೋಗಿ, ಯಾಕಂದರೆ ಇಲ್ಲಿಂದ ಹೋಗಿ ನಾನು ಅಲ್ಲಿ ಕರ್ಮಭೂಮಿ ಆಗಿ ನಮ್ಮ ದಾಸರಳ್ಳಿ ಭಾಗವನ್ನು ಆರಿಸ್ಕೊಂಡಿದ್ದೆ. ನಾವು ಹೋದಲ್ಲೆಲ್ಲ ನಾವು ಹೆಚ್ಚಾಗಿ ಹೇಳಬೇಕಂದ್ರೆ 1980ರಲ್ಲಿ ವಿಷ್ಣುಮೂರ್ತಿ ಎರಕಾಡ್ತಾಯಿರು ಉದ್ಯೋಗ ನಿಮಿತ್ತವಾಗಿ ನಮ್ಮನ್ನಲ್ಲಿಗೆ ಕರ್ಕೊಂಡೋಗಿದ್ದು. ಆ ಉದ್ಯೋಗ ನಮಗೆ ಆಗಲಿಲ್ಲ. ನಾವು ಬೇರೆ ಬೇರೆ ಅವರ ಪ್ರೇರಣೆಯಿಂದ, ಯಾಕೆಂದರೆ ನಮಗೆ ಪೂರ್ಣ ಪ್ರಮಾಣದ ಒಂದು ಪ್ರೇರಣೆ ವಿಷ್ಣುಮೂರ್ತಿ ಎರಕಾಡ್ತಾರಿಂದ ಆಯಿತು. ಅವರು ನಮಗೆ ಬ್ಯಾಂಕಲ್ಲಿ ಕೆಲಸ ಇರಬಹುದು, ಬೇರೆ ಎಲ್ಲ ಸಪೋರ್ಟ್ ಮಾಡಿದ್ದರು. ಆ ಕರ್ಮಭೂಮಿಯಲ್ಲಿ ನಾನು ಏನು ಮಾಡಿದ್ದೀನೋ ಅದು ಎಲ್ಲದಕ್ಕೂ ಜನಾರ್ದನ ಸ್ವಾಮಿ ಒಂದು ಆಶೀರ್ವಾದ ಆಯಿತು. ಅಲ್ಲಿಂದ 45 ವರ್ಷಗಳಿಂದ ಈಚೆ, ಹೇಗೆ 80ರಿಂದ ಇವತ್ತು 26 ಅಲ್ವ, 46 ವರ್ಷಗಳಿಂದ ನಾನು ಹಿಂದಿರುಗಿ ನೋಡೇ ಇಲ್ಲ. ಏನು ಕೆಲಸ ಮಾಡಿದ್ರೂ ಅದಕ್ಕೆ ದೇವರ ಅನುಗ್ರಹ ಆಯಿತು. ಅದೇ ಪ್ರೇರಣೆ ಅಷ್ಟೇ. ಬ್ರಹ್ಮರಥೋತ್ಸವ, ಇಲ್ಲಿ ಬ್ರಹ್ಮಕಲಶೋತ್ಸವ ನಡೆಯುವ ಸಂದರ್ಭದಲ್ಲಿ ಇಲ್ಲಿಗೆ ಬ್ರಹ್ಮರಥದ ಸಮರ್ಪಣೆಯೂ ಕೂಡ ಆಯಿತು. ಬಹುಶಃ ಬ್ರಹ್ಮರಥ ಆಗುವಲ್ಲಿಯೂ ಕೂಡ ಇಲ್ಲಿನ ಅನೇಕ ಭಕ್ತರಾಗಿರ್ಬೋದು, ವ್ಯವಸ್ಥಾಪನಾ ಸಮಿತಿಯರು ಹೇಳುವಂತೆಯೂ ಕೂಡ ಆ ಒಂದು ಬ್ರಹ್ಮರಥ ಆಗಬೇಕಾದ್ರೆ ಅದಕ್ಕೆ ದೇವರ ಅನುಗ್ರಹದಿಂದಲೇ ಆಯಿತು. ನಾವು ಎಣಿಸಿರಲಿಲ್ಲ, ಕಲ್ಪಿಸಿರಲಿಲ್ಲ ಆ ರೀತಿ ಆಗಬೇಕು ಅಂತ. ಬಹುಶಃ ದೇವರೇ ಅದನ್ನು ಮಾಡಿಸಿಕೊಂಡಿದ್ದಾನೆ ಎಂಬುದು ಆ ಬಗ್ಗೆ ಹೇಳೋದಾದರೆ, ಯಾಕಂದರೆ ದೇವರಿಗೆ ಒಂದು ಉತ್ಸವಗಳು ಪರ್ವಕಾಲದಲ್ಲಿ ಎಲ್ಲ ಸಂಪೂರ್ಣವಾಗಿ ಆಗಬೇಕು ಅನ್ನೋಂಥ ಒಂದು ಇಚ್ಛೆ ಇತ್ತು. ಯಾರಿಗೆ? ವಿಷ್ಣುಮೂರ್ತಿ ಎರಕಾಡ್ತಾರಿಗೆ ಇತ್ತು. ಒಂದು ಅವನು ರಥಾರೂಢನಾಗಿ ಒಂದು ತೇರು ಎಳೆಯುವಂಥ ಕಾರ್ಯಕ್ರಮ ಆಗಬೇಕು ಅಂತ. ಅದು ನಮ್ಮ ಮೂಲಕ, ಅಂದರೆ ನಿಮಿತ್ತ, ನಾವು ಕೊಡಿಪಾಡಿ ಎಲ್ಲ ಗ್ರಾಮಸ್ಥರು ನಾವೆಲ್ಲರೂ ನಿಮಿತ್ತರಾಗಿ ಆ ಕೆಲಸ ಕಾರ್ಯವನ್ನು ಮಾಡಿದ್ದೀವಿ ಅಷ್ಟೇ. ಎಲ್ಲರ ಜೊತೆಗೂಡಿ, ಒಬ್ಬರು ನಾನು ಮಾಡಿದ್ದಂತಲ್ಲ, ಇಡೀ ಸಮೂಹ ನಮಗೆ ಸಪೋರ್ಟ್ ಮಾಡಿದೆ. ಎಲ್ಲರದ್ದು ಒಂದಲ್ಲ ಒಂದು ರೀತಿಯಲ್ಲಿ ಅವರವರ ಯೋಗಾನುಸಾರ ಅದಕ್ಕೆ ಸಹಾಯ ಹಸ್ತ ಆಗಿದೆ. ರಥ ಬಂದು ನಿಂತಿದೆ. ದೇವರ ರಥಾರೂಢನಾಗಿ 2 ವರ್ಷದಿಂದ ವಿಜೃಂಭಣೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಜಾತ್ರೋತ್ಸವಿನಷ್ಟು ಸಂಭ್ರಮ ನಡೀತದೆ. ಇನ್ನೂ ವಿಜೃಂಭಣೆ ನಡೀಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಈ ಶಕ್ತಿಯನ್ನು ನಮ್ಮ ಲಕ್ಷ್ಮೀ ಜನಾರ್ದನ ಸ್ವಾಮಿ ಈ ಶಕ್ತಿಯನ್ನು ವ್ಯವಸ್ಥಾಪನಾ ಸಮಿತಿಯವರಿಗೆ ಕೊಡಬೇಕು. ಇನ್ನು ಬೇರೆ ಬೇರೆ, ಈಗ ನಮಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇನ್ನೂ ಆಗಲಿಕ್ಕಿದೆ. ಇಲ್ಲಿ ಒಂದು ಕಲ್ಯಾಣ ಮಂಟಪ ಆಗಬೇಕು ಅಂತ ಒಂದು ನಿರೀಕ್ಷೆ ಇದೆ. ಯಾಕಂದರೆ ತುಂಬ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಊಟ ಮಾಡಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಗದ್ದೆಯಲ್ಲಿ ಮಾಡ್ತಾಯಿದ್ದೀವಿ ನಾವು. ವ್ಯವಸ್ಥೆಗೆ ಇನ್ನು ಮುಂದಿನ ನಮ್ಮ ಯೋಜನೆ ಇರೋದೇ ಒಂದು ದೊಡ್ಡ ಮಟ್ಟದಲ್ಲಿ ಕಲ್ಯಾಣ ಮಂಟಪ ಆಗಬೇಕು ಅಂತ. ಅದಕ್ಕೆ ದೇವರ ಆಶೀರ್ವಾದವನ್ನು ಎಲ್ಲರೂ ಬೇಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಓಕೆ, ನಿಮಗೂ ಈ ಸಂದರ್ಭದಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ನಮಗೊಂದು ಸಪೋರ್ಟ್ ಮಾಡಿದಿರಿ. ನಿಮಗೂ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಜೊತೆಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಜನಾರ್ದನ ಎರಕಡಿತ ಅವರಿದ್ದಾರೆ, ಅವರಲ್ಲಿ ಮಾತಾಡಿಸಬೇಕು. ನಮಸ್ತೆ. ಜಾತ್ರೋತ್ಸವದ ಸಂಭ್ರಮ ಪ್ರತಿ ವರ್ಷ ನಡೆಯುವಂಥದ್ದು. ಆದರೆ ವರ್ಷದಿಂದ ವರ್ಷಕ್ಕೆ ಕೊಡಿಪಾಡಿಯ ಜಾತ್ರೋತ್ಸವ ಒಂದಷ್ಟು ಸಂಭ್ರಮವನ್ನು ಹೆಚ್ಚಿಸ್ತಾ ಇದೆ. ಬಹುಶಃ ಅದು ಬ್ರಹ್ಮಕಲಶೋತ್ಸವದ ನಂತರ, ಬ್ರಹ್ಮರಥದ ಸಮರ್ಪಣೆಯ ನಂತರ ಅದು ಇನ್ನಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಬಹುಶಃ ಇಷ್ಟು ವಿಜೃಂಭಣೆ ನಡೀಲಿಕ್ಕೆ ಏನು ಕಾರಣ, ಯಾವ ರೀತಿಯಾಗಿ ನಡೀತಾ ಇದೆ?
ಅಂದರೆ ಈ ದೇವಸ್ಥಾನದಲ್ಲಿ ಸುಮಾರು ಹಿಂದೆ 5 ದಿನಗಳ ಜಾತ್ರಾ ಮಹೋತ್ಸವ ನಡೀತಾ ಇದ್ದ ಕ್ಷೇತ್ರ. ಆ ಬಳಿಕ ಅದು ಏನೋ ಒಂದು ಕಾಲಘಟ್ಟದಲ್ಲಿ ನಿಂತು ಹೋಯಿತು. ಆದರೆ 1982ನೇ ಇಸವಿಯಿಂದ ಈ ದೇವಸ್ಥಾನದ ಮೊದಲ ಹಂತದ ಜೀರ್ಣೋದ್ಧಾರ, ಗರ್ಭಗುಡಿ ನಿರ್ಮಾಣ, ಅದರಲ್ಲಿ ದೇವರ ಪುನಃ ಪ್ರತಿಷ್ಠೆ, ಅದೇ ರೀತಿ 95ನೇ ಇಸವಿಯಲ್ಲಿ ನಡೆದ ಗೋಪುರ ಅದರ ನಿರ್ಮಾಣ, ಅದರ ನಿಮಿತ್ತ ನಡೆದ ಬ್ರಹ್ಮಕಲಶ, ಹೀಗೆ 2011ರಲ್ಲಿ ಮತ್ತೆ 3ನೇ ಹಂತದ ಬ್ರಹ್ಮಕಲಶ ಇದೆಲ್ಲ ನಡೆದು ದೇವರ ಒಂದು ಜಾತ್ರಾ ಮಹೋತ್ಸವದ ನೆನಪು ಅಂತೇಳಿ ಒಂದು ರಾತ್ರಿ ಒಂದು ಹಗಲು ಮಾತ್ರ ದೇವರ ಉತ್ಸವ ನಡೀತಾ ಇತ್ತು. ಈಗ 2024ರಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಆ ಧ್ವಜಸ್ತಂಭ ಮತ್ತು ಬ್ರಹ್ಮರಥ ಅದರ ಪುನರ್ ನಿರ್ಮಾಣ ಮಾಡಿ ಅದನ್ನು ದೇವರಿಗೆ ಅರ್ಪಿಸಿ ಈಗ ಮಾಡುತ್ತಿರುವಂಥ ಈ ಒಂದು ಜಾತ್ರಾ ಮಹೋತ್ಸವ ಇದು ನಿಜವಾಗ್ಲೂ ಅತ್ಯಂತ ವೈಭವದಿಂದ ನಡೀತಾ ಇದೆ. ಅದು ಯಾಕಂದರೆ ಜನರಿಗೆ ಬ್ರಹ್ಮರಥ ಒಂದು ದೇವರಿಗೆ ಅರ್ಪಣೆ ಆಗಬೇಕು ಅಂತ ತುಂಬ ಆಸೆ ಇತ್ತು. ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ಬ್ರಹ್ಮರಥ ರಥೋತ್ಸವ ನೋಡ್ತಾ ಇರ್ತೇವೆ. ನಮ್ಮ ಕ್ಷೇತ್ರದಲ್ಲಿ ಯಾವಾಗ ಇದು ಆಗ್ತಾ ಇರುವಂಥದ್ದು ಅಂತೇಳಿ, ಅಂದರೆ ರಥೋತ್ಸವ ಅಂತ ಹೇಳಿದರೆ ಅದೊಂದು ದೊಡ್ಡ ಉತ್ಸವ ದೇವರಿಗೆ. ಅಂಥ ಒಂದು ಉತ್ಸವ ಇವತ್ತು ಈ ಕ್ಷೇತ್ರದಲ್ಲಿ ಪ್ರಾರಂಭ ಆಗಿದೆ. ಇದು ದೇವಸ್ಥಾನದ ಈ ಜಾತ್ರಾ ಮಹೋತ್ಸವಕ್ಕೆ ಒಳ್ಳೆಯ ಕಳೆಯನ್ನು ನೀಡಿದೆ ಅಂತ ನಾನು ಹೇಳಿ. ಬ್ರಹ್ಮರಥದ ಬಗ್ಗೆ ಹೇಳೋದಾದರೆ ಇಲ್ಲಿ ತುಂಬ ಹಿಂದಿನ ವರ್ಷಗಳಿಂದ ಅದು ನಡೀತಾ ಇತ್ತು. ಅದರಲ್ಲಿ ನೋಡಿದವರು ಯಾರಿಲ್ಲ, ಈಗಿನ ಭಕ್ತರು ಯಾರು ಅದನ್ನು ನೋಡಿದವರಿಲ್ಲ. ಬಹುಶಃ ಅದನ್ನು ಪ್ರಶ್ನಾ ಚಿಂತನೆ ಮೂಲಕ ನಡೆಸಿಕೊಂಡು ಆ ಬ್ರಹ್ಮರಥ ಆಗಬೇಕು ಅಂತ ಆಯಿತು. ಅದು ಹೇಗಾಯಿತು ಅಂತ ಹಿರಿಯರು ತುಂಬ ವರ್ಷಗಳ ಹಿಂದೆ ಕೆಲವು ಹಿರಿಯರಿದ್ದರು, ಅದನ್ನು ನೋಡಿದವರು. ಆ ನಂತರ ಅದು ಇಲ್ಲಿ ದೇವಸ್ಥಾನದ ಎದುರು ಭಾಗದಲ್ಲಿ ಒಂದು ರಥ ನಿಂತಿತ್ತು. ಅದಂದರೆ ಜೀರ್ಣಾವಸ್ಥೆಗೆ ಆಗಲಿ ತಲುಪಿತ್ತು. ಅದರಿಂದ ಅದರ ಎಲ್ಲ ಎಂತ ಏನು ಮಾಡು ಅಂತ ಏನು ಇತ್ತು ಅದಕ್ಕೆ ಅದೆಲ್ಲ ತೆಗೆದು ಅದನ್ನು ಬರೀ ಒಂದು ಹೊರಗೆ ನಿಲ್ಲಿಸುವ ವ್ಯವಸ್ಥೆ ಇತ್ತು. ಅದು ಬಿಸಿಲು ಮಳೆ ಬಿಸಿಲು ಅಂತೇಳಿ ಅನೇಕ ವರ್ಷ ಕಳೆದ ನಂತರ ಪೂರ್ತಿ ಅದು ಜೀರ್ಣಾವಸ್ಥೆಗೆ ತಲುಪಿ ಹೋಯಿತು. ಹಾಗೆ ಅದರ ಒಂದೇ ಒಂದು ಕುರು ಇದ್ದದ್ದು. ಆ ಒಂದು ಕುರು ಅದು ಸಂಪೂರ್ಣ ನಶಿಸಿ ಹೋಗುವ ಮೊದಲು ದೇವರಿಗೆ ಬ್ರಹ್ಮರಥ ಆಗಬೇಕು ಅಂತೇಳಿ ಊರಿನ ಜನರ ಒಂದು ಸಂಕಲ್ಪ ಇತ್ತು. ಅದೇ ರೀತಿ 1995ರ ನಂತರ ಪ್ರತಿ ವರ್ಷ ಕೂಡ ಇಲ್ಲಿ ದೈವದ ಒಂದು ನೇಮ ಅಥವಾ ವರ್ಷಾವಧಿ ನೇಮ ನಡೆಯುವ ಸಂದರ್ಭದಲ್ಲಿ ನಮಗೆ ಒಂದು ದೈವದ ನುಡಿ ಆಗ್ತಾ ಇತ್ತು. ನನಗೆ ನಮ್ಮ ಸ್ವಾಮಿಗೆ ಇಲ್ಲಿ 5 ದಿವಸದ ಜಾತ್ರಾ ಮಹೋತ್ಸವ ಆಗಬೇಕು, ಬ್ರಹ್ಮರಥದಲ್ಲಿ ಸ್ವಾಮಿಯನ್ನು ಕುತೂಹಲಿಸಬೇಕು ಅಂತ. ಅದು 2010ರ ನಂತರ ಜಾಸ್ತಿ ಇದು ಕೇಳಲಿಕ್ಕೆ ಪ್ರಾರಂಭ ಆಯಿತು. ಮತ್ತು 2014ನೇ 15ನೇ ಇಸವಿಯಲ್ಲಿ ಒಂದು ಅದೇ ರೀತಿ ಒಂದು ನುಡಿ ಬಂತು. ನೀವು ಮಾಡೋದಿಲ್ಲ ಅಂತ ಕಾಣ್ತದೆ, ನಾನು ಇಡೀ ಊರಿನಲ್ಲಿ ಅನಾರೋಗ್ಯವನ್ನು ಸೃಷ್ಟಿ ಮಾಡ್ತೇನೆ ಇಲ್ಲಿ ನೀವು ಮಾಡೋದಿದ್ದರೆ ಅಂತೇಳಿ. ಆ ಮಾತಿನ ಒಂದು ನಂತರ ಆ ವರ್ಷದ ಜಾತ್ರೆಯಲ್ಲಿ ಆ ನುಡಿ ಬಂದ ನಂತರ ಗ್ರಾಮದ ಹೆಚ್ಚಿನ ಜನರಿಗೆ ಅನಾರೋಗ್ಯ ಬರಲಿಕ್ಕೆ ಪ್ರಾರಂಭ ಆಯಿತು. ಆವಾಗ ನಮಗೆಲ್ಲ ಅನಿಸಿತು ಇದು ದೈವ ನರ್ತಕ ಮಾತನಾಡಿದಲ್ಲ, ದೈವವೇ ಮಾತನಾಡಿತು ಅಂತೇಳಿ. ಹಾಗಾಗಿ ಅದನ್ನು ಕ್ಷೇತ್ರ ತಂತ್ರಿಗಳ ಗಮನಕ್ಕೆ ತಂದು ಮತ್ತು ನಮ್ಮ ಈಗ ತಾನೇ ಮಾತಾಡಿದಂಥ ಸೌಂದರ್ಯ ಮಂಜಪ್ಪ ಅವರ ಜೊತೆ ಕೂಡ ಮಾತನಾಡಿದಾಗ ಇಲ್ಲ ದೇವರಿಗೆ ಪೂರ್ಣ ಪ್ರಮಾಣದ ಜಾತ್ರಾ ಮಹೋತ್ಸವ ಮಾಡಲಿಕ್ಕೆ ನಾವು ಹೊರಡಬೇಕು ಅಂತ. ಹಾಗೆ ಹೊರಟಾಗ ಸ್ವಾಮಿ ನಮ್ಮ ಜೊತೆ ಬಂದು ನಾವು ನಿರೀಕ್ಷೆ ಮಾಡದಂಥ ರೀತಿಯಲ್ಲಿ ಅತ್ಯಂತ ಬೇಗ ಆ ರಥವನ್ನು ನಿರ್ಮಾಣ ಮಾಡಿ ಅದನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ. ಹೌದು. ಅದರ ನಂತರ ಈಗ ಮೊದಲನ ರೀತಿಯಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈಗ ಅದೇ ಒಂದು 5 ದಿವಸ ಜಾತ್ರೆ ಮುಂಚಿನ ರೀತಿಯಲ್ಲಿ ನಡೀತಾ ಉಂಟು. ಈ ಒಟ್ಟು ವ್ಯವಸ್ಥೆಗಳು ಅಂದರೆ ಅನ್ನದಾನದ ವ್ಯವಸ್ಥೆಗಳೆಲ್ಲ ಅದಕ್ಕೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಅಂದರೆ ಬರುವ ಭಕ್ತರಿಗೆ ಬೆಳಗ್ಗೆ ಒಂದು ನಿಗದಿತ ಸಮಯ ಇಟ್ಟಿದ್ದೇವೆ. ಅವರಿಗೆ ಬಂದವರಿಗೆ ಒಂದು ಊಟ ಇದು ತಿಂಡಿಯ ವ್ಯವಸ್ಥೆ, ಮತ್ತು ಮಧ್ಯಾಹ್ನ ಹಾಗೂ ರಾತ್ರಿ ಬಂದ ಭಕ್ತರಿಗೆ ಅನ್ನದ ದಾಸೋಹದ ವ್ಯವಸ್ಥೆ ಅದು ಕೂಡ ಪ್ರತಿದಿನ ನಾವು ಮಾಡ್ತಾ ಇದ್ದೇವೆ. ಇವತ್ತು ದರ್ಶನ ದಿವಸ ಮಧ್ಯಾಹ್ನ ಒಂದು ಸುಮಾರು 2,000ದಿಂದ 2,500 ಜನ ನಿರೀಕ್ಷೆ. ಅದೇ ರೀತಿ ರಾತ್ರಿ ಬ್ರಹ್ಮರಥೋತ್ಸವ ದಿವಸ ಒಂದು 5,000 ಜನ ರಾತ್ರಿ ಅನ್ನದ ಪ್ರಸಾದ ಸ್ವೀಕಾರ ಮಾಡ್ಬೋದು ಅಂತ ನಮ್ಮೊಂದು ನಿರೀಕ್ಷೆ ಉಂಟು. ಭಕ್ತರು ಸಾಧಾರಣವಾಗಿ ಎಲ್ಲಿಂದಲ್ಲ ಪರವೂರಿಂದಲೂ ಆಗಮಿಸ್ತಾರೆ ಇಲ್ಲಿಗೆ? ಬ್ರಹ್ಮರಥೋತ್ಸವಕ್ಕೆ ಪುತ್ತೂರು ತಾಲೂಕಿನಿಂದ ಮಾತ್ರ ಬರ್ತಾ ಇದ್ದಾರೆ. ಮೊದಲ 2024ರಲ್ಲಿ ಆದಾಗ ಕಾಸರಗೋಡು ಅಂತ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಂದದ್ದು ಇದೆ ಇಲ್ಲಿ. ಮತ್ತು ಇಲ್ಲಿ ವಿಶೇಷವಾಗಿ ಬರುವಂಥದ್ದು ಅಂದರೆ ತೀರ್ಥ ಸ್ನಾನ. ಅದಕ್ಕೆ ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ಭಕ್ತರು ಬರ್ತಾರೆ. ಕೊಡಿಪಾಡಿ ತೀರ್ಥ ಅಂದರೆ ಇಲ್ಲಿ ಸ್ನಾನ ಮಾಡಿದರೆ ಅದು ಯಾವ ಕ್ಷೇತ್ರದಲ್ಲಿಯೂ ತೀರ್ಥ ಸ್ನಾನ ಮಾಡಿ ಹೋಗದೇ ಇದ್ದರೆ ಅಥವಾ ಯಾವುದೇ ವೈದ್ಯರಿಂದ ಗುಣಪಡಿಸಲಿಕ್ಕೆ ಆಗದೇ ಇರುವಂಥ ಚರ್ಮರೋಗ ಏನಿದೆ ಅದು ಕೊಡಿಪಾಡಿ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಖಂಡಿತ ನಿವಾರಣೆ ಆಗ್ತದೆ. ಬಹುಶಃ ಗಂಗೆಯಲ್ಲಿ ಅವತರಿಸಿರುವಂಥದ್ದೊಂದು ಅದಕ್ಕೊಂದು ಐತಿಹ್ಯ ಇರುವಂಥದ್ದು ಮಧ್ವಾಚಾರ್ಯರಿಗೆ. ಆ ಹಿನ್ನೆಲೆಯಿಂದ ಅಥವಾ ಇಲ್ಲಿ ದೇವರ ಒಂದು ಪ್ರೇರಣೆಯಿಂದ ಅದು ಆಗುವಂಥದ್ದು ಗಂಗಾ ಮಾತೆ ಬಂದ ಒಂದು ಹಿನ್ನೆಲೆ ಇರ್ಬೋದು. ಜನಾರ್ದನ ಸ್ವಾಮಿಯ ಕಾರಣಿಕ ಕೂಡ ಜಾಸ್ತಿ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನುವಂಥ ಮಾರಕ ಕಾಯಿಲೆ ಅದು ಪ್ರಥಮ ಹಾಗೂ 2ನೇ ಸ್ಟೇಜ್ನಲ್ಲಿ
ಇದ್ದವರು ಇಲ್ಲಿ ಪ್ರಾರ್ಥನೆ ಮಾಡಿ ತುಂಬ ಜನರಿಗೆ ಅದು ಕಮ್ಮಿ ಆಗಿದೆ. ಅದು ಖಂಡಿತ ದೇವರ ಸಾನ್ನಿಧ್ಯ, ಅದು ಕಾರಣ ಜನಾರ್ದನ ಸ್ವಾಮಿಯ ಕಾರಣವೇ ಅಂತ ನಾನು ಭಾವಿಸ್ತೇನೆ. ಸರಿ ಸರಿ. ಒಂದು ಕ್ಷೇತ್ರ ಬೆಳಗಬೇಕಾದ್ರೆ ಆ ಕ್ಷೇತ್ರದಲ್ಲಿರುವಂತಹ ದೇವರ ಸಾನ್ನಿಧ್ಯ, ದೇವರ ಕಾರಣಿಕತೆ, ಮಹಿಮೆ, ಅದರ ಜೊತೆಗೆ ಅಲ್ಲಿ ಕೆಲಸ ಮಾಡುವಂತಹ ಆ ಒಂದು ಅರ್ಚನೆಯನ್ನು ಮಾಡುವಂತಹ ಅರ್ಚಕರಾಗಿರ್ಬೋದು, ವ್ಯವಸ್ಥಾಪನಾ ಸಮಿತಿಯವರಾಗಿರ್ಬೋದು, ಅವರು ಕೂಡ ಪಾತ್ರ ವಹಿಸ್ತಾರೆ. ಯಾಕಂತ ಹೇಳಿದ್ರೆ ಆ ಕ್ಷೇತ್ರ ಬೆಳಗಿದಾಗ, ಹತ್ತೂರಿನಲ್ಲಿ ಪ್ರಸಿದ್ಧಿಗೊಂಡಾಗ ಮಾತ್ರ ಇಲ್ಲಿಗೆ ಭಕ್ತರು ಆಗಮಿಸಿ ಇಲ್ಲಿಯ ಕಾರಣಿಕತೆಯಿಂದ, ದೇವರ ಒಂದು ದರ್ಶನದಿಂದ, ದೇವರ ಆರಾಧನೆಯಿಂದ, ಸೇವೆಯಿಂದ ಅವರು ಕೂಡ ಒಂದಷ್ಟು ಪುನೀತರಾಗುವಂಥ ಸಂದರ್ಭ. ಬಹುಶಃ ಇಲ್ಲಿನ ಬಗ್ಗೆ ಕೂಡ ಹೇಳಬೇಕಾದ್ರೆ ನಮ್ಮ ಜೊತೆಗೆ ಇಲ್ಲಿನ ಪ್ರಧಾನ ಅರ್ಚಕರಾಗಿರುವಂಥ ಕೃಷ್ಣ ಬಡಿಕೆಲ್ಲಾಯವರ ಸುಪುತ್ರರಾಗಿರುವಂತಹ ಮುರಳಿ ಭಟ್ರವರು ನಮ್ಮ ಜೊತೆಗೆ ಇದ್ದಾರೆ. ಒಂದಷ್ಟು ದೇವಸ್ಥಾನದ ಒಂದಷ್ಟು ಹಿನ್ನೆಲೆ ಆಗಿರ್ಬೋದು, ಇಲ್ಲಿನ ಕಾರಣಿಕತೆ ಬಗ್ಗೆ ಅವರ ಹತ್ರ ಕೇಳಬೇಕು. ನಮಸ್ತೆ. ನಮಸ್ತೆ. ಎಷ್ಟು ವರ್ಷಗಳಿಂದ ತಾವಿಲ್ಲಿ ಅರ್ಚಕರಾಗಿ? ನನಗೀಗ 30 ವರ್ಷ. ನನ್ನ ತಂದೆ ಇಲ್ಲಿಗೆ ಬಂದು 40 ವರ್ಷ ಆಯಿತು. ಈಗ ಕೂಡ ಅವರು ಪೂಜೆ ಮಾಡ್ತಾ ಇದ್ದಾರೆ. ನಾನು ಕೂಡ ಅವರೊಟ್ಟಿಗೆ ಸಹ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ. ನನ್ನ ಮೂಲ ವೃತ್ತಿ ಪುರೋಹಿತ. ಅಲ್ಲಿ ಫ್ರೀ ಇದ್ದರೆ ಇಲ್ಲಿರ್ತೇನೆ. ಇಲ್ಲಿಗೆ ಯಾವ ರೀತಿಯ ಭಕ್ತರೆಲ್ಲ ಬರ್ತಾರೆ, ಯಾವ ರೀತಿಯ ಸೇವೆಗಳು ನಡೀತಾ ಇದೆ, ಅದರ ಬಗ್ಗೆ ಒಂದಷ್ಟು ನಮಗೆ ಗೊತ್ತಿರಬಹುದು ಅಂತ. ಇಲ್ಲಿ ಅದೇ ಪ್ರಧಾನ ದೇವರು ಲಕ್ಷ್ಮೀ ಜನಾರ್ದನ. ಜನಾರ್ದನ ಹೆಸರಲ್ಲಿ ಹೇಳುವಾಗಲೇ ಮೋಕ್ಷ ಕೊಳ್ಳಿಗಿರುವಂಥ ದೇವರು ಜನಾರ್ದನ. ಆದ್ದರಿಂದ ಇಲ್ಲಿ ಹೆಚ್ಚಾಗಿ ಬರುವಂಥ ಸೇವೆ ಪವಮಾನಾಭಿಷೇಕ ಅಂತ. ಈ ಎಲ್ಲ ತೀರೋದ ಮೇಲೆ ಸದ್ಗತಿ ಆಗಲಿಲ್ಲ ಅಂತಾದರೆ ಅಂಥವರಲ್ಲಿ ಇಲ್ಲಿ ಬಂದು ಪವಮಾನಾಭಿಷೇಕ ಸೇವೆ ಮಾಡಿಸ್ತಾರೆ. ಅದೇ ರೀತಿ ಹೆಚ್ಚಾಗಿ ಈ ಬಾಧೆಗಳೆಲ್ಲಿದ್ದರೆ ಆಕರ್ಷಣೆ ಆಗುವಂಥ ಸಂದರ್ಭದಲ್ಲಿ ವಿಷ್ಣು ಕ್ಷೇತ್ರಕ್ಕೆ ಹೋಗಿ ಹಾಲು ಪಾಯಸ ಕೊಡಿ ಅಂತ ಹೇಳ್ತಾರೆ. ಅದಕ್ಕೂ ಹೆಚ್ಚಿನ ಸೇವೆಯಲ್ಲಿ ಹಾಲು ಪಾಯಸ ಪವಮಾನಾಭಿಷೇಕ. ಅದು ಬಿಟ್ಟರೆ ಕಾರ್ತಿಕ ಪೂಜೆ. ಕಾರ್ತಿಕ ಪೂಜೆಯಲ್ಲಿ ನಿತ್ಯವೂ ಇರುವಂಥ ಸೇವೆ. ಕಾರ್ತಿಕ ಪೂಜೆ ಸೇವೆಯಲ್ಲಿ ವಿಶೇಷ ಯಾಕೆ ಕೇಳಿದರೆ, ಎಲ್ಲ ಕಡೆಯಲ್ಲಿ ಕಾರ್ತಿಕ ಪೂಜೆ ಸೇವೆಗೆ ಇಷ್ಟೆಲ್ಲ ಕೆಲಸ ಇರೋದಿಲ್ಲ. ಇಲ್ಲಿ ಕಾರ್ತಿಕ ಪೂಜೆ ಅಂತ ಹೇಳಿದರೆ ದೇವರಿಗೆ ದಳಿ ಉರಿಸಬೇಕು, ಎಲ್ಲ ಉಪದೇವರುಗಳು ಪೂಜೆ ಆಗಬೇಕು. ಸಪರಿವಾರ ಬಲಮುರಿ ಗಣಪತಿ, ಪಾರ್ಥಸಾರಥಿ, ಶಾಸ್ತಾರ ದೇವರು, ಕ್ಷೇತ್ರ ದೇವ ವ್ಯಾಘ್ರ ಚಾಮುಂಡಿ, ಎಲ್ಲ ದೇವರುಗಳಿಗೂ ಕೂಡ ಒಂದು ಸೇವೆ ಎಲ್ಲರೂ ಸೇವೆಗೆ ಬರ್ತದೆ. ಆದ್ದರಿಂದ ವಿಶೇಷವಾಗಿ ಕಾರ್ತಿಕ ಪೂಜೆ ಸೇವೆ ಈ 3 ಸೇವೆಯಲ್ಲಿ ಜಾಸ್ತಿ ಆಗುವಂಥದ್ದು. ಮತ್ತು ಗುಡಿ ಗಣಪತಿ, ಆ ಗಣಪತಿ ಕೂಡ ಹಾಗೆ ಬಹಳ ಕಾರಣಿಕ, ಬಲಮುರಿ ಬಹಳ ಪುರಾತನ. ಇಲ್ಲಿ ನಮಗೆ ಆಗ ಅವರು ಎಲ್ಲ ಹೇಳಿದ ಹಾಗೆ 3500 ವರ್ಷ ಇತಿಹಾಸ ಉಂಟು ಇಲ್ಲಿಗೆ. ಆ ಗಣಪತಿ, ಪಾರ್ಥಸಾರಥಿ, ಶಾಸ್ತಾವು ಈ ದೇವರುಗಳಿಗೆಲ್ಲ 1000 ವರ್ಷದ ಇತಿಹಾಸ ಉಂಟು ಅಂತ ಮುಂಚಿನ ಶಾಸ್ತ್ರಕಾರರೆಲ್ಲ ಇಲ್ಲಿ ಬಂದು ಅಧ್ಯಯನ ಮಾಡಿ 1 ಶತಮಾನದ 1000 ವರ್ಷದ ಇತಿಹಾಸ ಉಂಟು ಅಂತ ನಮಗೆಲ್ಲ ಹೇಳಿದಂಥ ವಿಚಾರಗಳು. ಹಾಗೆ ಆ ಬಲಮುರಿ ಮಹಾಗಣಪತಿಗೆ ಯಾವುದೇ ಕೆಲಸ ಆಗಬೇಕು ಅಂತಾದರೂ ಕೂಡ ಏನಾದರೂ ಕಳವಾಗಿ ಹೋಗುದ ಅಥವಾ ಎಲ್ಲೋ ಗೊತ್ತಿಲ್ಲದೆ ಇಲ್ಲಾದರೂ ಮಿಸ್ ಆಗಿ ಹೋದರೆ ಅಪ್ಪಗಜ್ಜೆಯ ಸೇವೆ ಭಾರಿ ಪ್ರೀತಿ ಗಣಪತಿಗೆ. ಇಲ್ಲಿ ಒಂದು ಅಪ್ಪಗಜ್ಜೆಯ ಸೇವೆ ಕೊಟ್ಟರೆ ಎಲ್ಲ ಕೆಲಸವೂ ಆಗ್ತದೆ ಅಂತ ಲೆಕ್ಕ. ಹಾಗೆ ಭಾರತ ಸಾರಥಿಗೆ ಏನಾದರೂ ದನ ಕಳವಾದರೆ, ಸಂತಾನ ಇಲ್ಲ ಅಂತಾದರೆ, ಕ್ಷೀರಾಭಿಷೇಕ, ಇಂಥದ್ದೆಲ್ಲ ಸೇವೆ ಭಾರತ ಸಾರಥಿಗೆ. ಅದೇ ರೀತಿ ಶಾಸ್ತಾವು ಶನಿ ದೋಷ ಎಲ್ಲ ಇದ್ದರೆ ಇಲ್ಲಿ ಶಾಸ್ತಾರ ಪೂಜೆ ಎಲ್ಲ ಬರ್ತದೆ. ಮತ್ತು ವ್ಯಾಘ್ರ ಚಾಮುಂಡಿಗೆಯಲ್ಲಿ ನಿತ್ಯವೂ ದೀಪ ಇಡಬೇಕು. ಕಾರ್ತಿಕ ಪೂಜೆ ಸೇವೆ ಆದರೆ ಅಲ್ಲಿಯೂ ಪೂಜೆ ಆಗಬೇಕು, ಉಳಿದ ಕಡೆ ಎಲ್ಲಿ ಆಗಿರೋದಿಲ್ಲ. ಮತ್ತೊಂದು ವಿಶೇಷ ಏನಂತ ಹೇಳಿದರೆ, ದೇವರು ಮತ್ತು ದೈವ ಪರಸ್ಪರ ಅಭಿಮುಖವಾಗಿರುವಂಥ ಕ್ಷೇತ್ರ ಇದು. ಉಳಿದೆಲ್ಲ ಕಡೆಯೂ ಕೂಡ ದೈವ ಇರುವಂಥ ಹೇಳಿ ಕೇಳಿದರೆ ಆಗ್ನೇಯ ಭಾಗದಲ್ಲಿ, ಹೀಗೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇರುವಂಥದ್ದು. ಆದರೆ ಈ ಕ್ಷೇತ್ರದಲ್ಲಿ ಮಾತ್ರ ಈಶಾನ್ಯ ಭಾಗದಲ್ಲಿ ದೇವರನ್ನು ನೋಡಿಕೊಂಡೇ ಪ್ರತಿನಿತ್ಯ ಇರುವಂಥ ದೈವ ವ್ಯಾಘ್ರ ಚಾಮುಂಡಿ ಅಂತ. ಒಂದು 35 ವರ್ಷ ಮುಂಚೆ ಇಲ್ಲಿ ಪ್ರತ್ಯಕ್ಷ ಜೀವಂತ ಹುಲಿಯೇ ಇಲ್ಲಿ ಕಾಣುತ್ತಿದ್ದಂಥ ಕ್ಷೇತ್ರ ಇದು. ನಮ್ಮ ತಂದೆ ಕೂಡ ಅದನ್ನು ನೋಡಿದ್ದಾರೆ. ಆದರೆ ತದನಂತರ ಈಗಿನ ಕಾಲಘಟ್ಟದಲ್ಲಿ ಆ ಪದ್ಧತಿಯು ಕೂಡ ಸಾಧ್ಯ ಇಲ್ಲ. ಈಗಿನವರಿಗೆ ಅಷ್ಟೊಂದು ಪಾವಿತ್ರ್ಯತೆಯಲ್ಲಿ ಪೂಜೆ ಮಾಡೋದಿರ್ಬೋದು, ಅಥವಾ ದೇವರಿಗೆ ಸಂಬಂಧಪಟ್ಟಂಥ ದ್ರವ್ಯಗಳನ್ನು ತಯಾರು ಮಾಡೋದಿರ್ಬೋದು, ಇಂಥದ್ರಲ್ಲೆಲ್ಲ ಕಾಲಘಟ್ಟದಲ್ಲಿ ವ್ಯತ್ಯಾಸ ಆಗ್ತದೆ. ಆದ್ದರಿಂದ ಈಗ ಜೀವಂತ ಹುಲಿ ಕಂಡು ಬರೋದಿಲ್ಲ. ಅದಕ್ಕೆ ಬೇರೆ ಕಾರಣಗಳು ಕೂಡ ಉಂಟು. ದೈವದ ಕಾರಣಿಕತೆಯನ್ನೆಲ್ಲ ತಗ್ಗಿಸಬೇಕು ಅಂತ ಮುಂಚೆಲ್ಲ ಕೆಲವೆಲ್ಲ. ಆದ್ದರಿಂದ ಈಗ ಆ ಒಂದು 35 ವರ್ಷದ ನಂತರ ಹುಲಿ ಇಲ್ಲಿ ಕಾಣಿಸ್ತಾ ಇಲ್ಲ. ಮುಂಚೆ ಕಂಡಂಥ ಕ್ಷೇತ್ರ ಇದು. ದರ್ಶನದಲ್ಲಿ ಆಗುವಾಗ ಜೀವಂತ ಹುಲಿಯೇ ಮುಂದೆ ಬಂದು ದರ್ಶನದಲ್ಲಿ ನೋಡ್ತಿತ್ತಂತೆ ಅಂಥ ಕ್ಷೇತ್ರ. ಅದನ್ನು ನೋಡಿದವರು ಈಗಲೂ ಇಲ್ಲ. ನನ್ನ ಪಿಜ್ಜಿಯ ಕಾಲದಲ್ಲೆಲ್ಲ ಹೇಳಿದಂಥ ಮಾತುಗಳದೆಲ್ಲ. ಮತ್ತು ಹಾಗೆ ಹೇಳಿದ ಹಾಗೆ ಬ್ರಹ್ಮರಥೋತ್ಸವ ಬಹಳ ಖುಷಿಯ ವಿಚಾರ. ನಮಗೂ ಕೂಡ, ನಾವು ನನ್ನ ತಂದೆ ಇಲ್ಲಿಗೆ ಬಂದವರಾದರೂ ಕೂಡ ನನ್ನ ಊರು ಇದೆ. ನಾವು ಹುಟ್ಟಿದವರು ಪೂಜೆಯವರು ಮಾತ್ರ ಅಲ್ಲ, ನಾವು ಹುಟ್ಟಿ ಬೆಳೆದದ್ದು ಆಡಿದ್ದೆಲ್ಲ ಈ ದೇವಸ್ಥಾನದಲ್ಲಿ ಅಂತ ಒಂದು ಸಂಬಂಧ ನಮಗೆ. ಮತ್ತು ಇದು ಮಧ್ವಾಚಾರ್ಯರು ಬಂದಂಥ ಕ್ಷೇತ್ರ. ಸುಮಾರು 800 ವರ್ಷಕ್ಕಿಂತ ಮುಂಚೆ ಚಾತುರ್ಮಾಸ ವ್ರತ ಆಚರಣೆ ಮಾಡಲಿಕ್ಕೆ ಮಧ್ವಾಚಾರ್ಯ ಇಲ್ಲಿಗೆ ಬಂದಂಥ ಕ್ಷೇತ್ರ. ಆದರೆ ಹೆಚ್ಚಿನವರು ತಿಳ್ಕೊಳ್ತಾರೆ ಮಧ್ವಾಚಾರ್ಯರು ಚಾತುರ್ಮಾಸ ವ್ರತಕ್ಕೆ ಮಾತ್ರ ಬಂದದ್ದು ಅಂತ. ಅಲ್ಲಂತೆ, ಅವರು ಸಣ್ಣ ಬಾಲ್ಯ ಪ್ರಾಯದಲ್ಲಿ ಅವರ ತಂದೆ ಒಟ್ಟಿಗೆ ಓಡಾಡಿದಂಥ ಜಾಗ ಇದೆಯಲ್ಲ. ಹಾಗೆ ಇವರು ಚಾತುರ್ಮಾಸ ವ್ರತ ಆಚರಣೆ ಮಾಡಿ 800 ವರ್ಷ ಆಯಿತು. ಇವತ್ತಿಗೆಲ್ಲ ಈ ಕಾಲಘಟ್ಟದಲ್ಲಿ 800 ವರ್ಷ ಆಯಿತು. ಹಾಗೆ ಅವರು ಚಾತುರ್ಮಾಸ ವ್ರತ ಆಚರಣೆ ಮಾಡಿದಂಥ ಕಲ್ಲಿನ ಪೀಠ ಈಗಲೂ ಕ್ಷೇತ್ರದಲ್ಲಿ ಉಂಟು. ಅದಕ್ಕೆ ಪ್ರತಿ ವರ್ಷ ಮಧ್ವನವಮಿಯ ದಿವಸ
ಪೂಜೆ ನಡೀತದೆ. ಪ್ರತಿನಿತ್ಯ ದೇವರ ತೀರ್ಥ ಮೊದಲಿಗೆ ಹಾಕುವಂಥದ್ದು ಮಧ್ವಪೀಠಕ್ಕೆ, ನಂತರ ಎಲ್ಲರಿಗೂ ಕೊಡುವಂಥದ್ದು. ಪ್ರತಿನಿತ್ಯ ಬೆಳಿಗ್ಗೆ ರಾತ್ರಿ ಅದಕ್ಕೆ ದೀಪ ಇಡಬೇಕು. ಇದೆಲ್ಲ ಕಾರುಣಿಕತೆಯ ಕ್ಷೇತ್ರ. ಮಧ್ವಾಚಾರ್ಯರು ಬಂದ ಮೇಲೆ ಅವರ ತೀರ್ಥ ಸ್ನಾನ ಇಲ್ಲಿ ಇಲ್ಲ, ಕಾಶಿಯಲ್ಲಿ ಗಂಗೆಯಲ್ಲಿ ತೀರ್ಥ ಸ್ನಾನ ಮಾಡ್ತಿದ್ರಂತೆ ಪ್ರತಿ ಚಾತುರ್ಮಾಸಕ್ಕೆ. ಆದರೆ ಇಲ್ಲಿಗೆ ಬರುವಾಗ ಇಲ್ಲಿ ಕಾಶಿಯಲ್ಲಿ ಗಂಗೆಯ ತೀರ್ಥ ಇಲ್ಲ ಅಂತ ಹೇಳಿ ಬೇಸರ ಆಗ್ತದೆ ಅವರಿಗೆ. ಆ ಸಂದರ್ಭದಲ್ಲಿ ಅವರಿಗೆ ಮಲಗಿದಾಗ ಸ್ವಪ್ನದಲ್ಲಿ ಗಂಗೆ ಬಂದು ನೀನು ಇರುವಲ್ಲಿಗೆ ನಾನು ಕೊಂಡಿ ರೂಪದಲ್ಲಿ ಉದ್ಭವ ಆಗ್ತೇನೆ ಅಂತ ಸ್ವಪ್ನ ಬಿತ್ತಂತೆ. ಹಾಗೆ ಬೆಳಿಗ್ಗೆ ಎದ್ದು ನೋಡುವಾಗ ಈ ಸರೋವರ ಮುಂಚೆಯೂ ಕೂಡ ಇತ್ತು ಅಂತ ಹೇಳ್ತಾರೆ. ತೀರ್ಥ ಸರೋವರ ಮುಂಚೆ ಇತ್ತು, ಆದರೆ ತೀರ್ಥ ಬಂದದ್ದು ಮಧ್ವಾಚಾರ ನಂತರ. ಹಾಗೆ ಮರುದಿವಸ ಎದ್ದು ನೋಡುವಾಗ ಆ ಕುಂಡಿಗೆ ರೂಪದಲ್ಲಿ ತೀರ್ಥ ಉದ್ಭವ ಆದಂಥ ಕುಂಡಿಗೆಯವರು ಕಳ್ತಾರೆ, ಅದರಲ್ಲಿ ಸ್ನಾನ ಮಾಡ್ತಾರೆ. ಆ ತೀರ್ಥ ಕಾಶಿಯಿಂದ ಗಂಗೆ ಉದ್ಭವ ಆದಂಥ ಗಂಗಾ ಸಾನ್ನಿಧ್ಯವರು ತೀರ್ಥ ಇದು. ಅದರ ವಿಶೇಷತೆಯನ್ನು ಕೇಳಿದರೆ ಚರ್ಮವ್ಯಾಧಿ, ಅಲರ್ಜಿ ಕಾಯಿಲೆಗಳು, ಕೆಡು, ಸಿಬ್ಬ, ಆಣಿ ಎಲ್ಲ ಬೀಳುವಂಥದ್ದು, ಇಂಥದ್ದು ಯಾವುದೇ ಚರ್ಮ ರೋಗ ಆದರೂ ಕೂಡ ಅದಕ್ಕೆ ಮೂಡೇರಿ ಅಂತ ಹೇಳುವಂಥದ್ದು ಇಲ್ಲೇ ಪದ್ಧತಿ. ಹಲಸಿನ ಮೂಡೆ ಮಾಡಿ ಒಂದು ಅಕ್ಕಿ ಹಾಕೋದು ಅಥವಾ ಹುರುಳಿ, ಮೀನಿಗೆ ದೇವರ ಮೀನು ಕೆರೆಯಲ್ಲಿರುವಂಥದ್ದು, ಅದು ತಿಂತದೆ. ಅದು ತಿಂದು ನಮ್ಮ ರೋಗ ವಾಸಿ ಆಗ್ತದೆ ಅಂತ ಹೇಳೋದು ನಂಬಿಕೆ. ಹಾಗೆ ಸಾವಿರಾರು ಮಂದಿ ಭಕ್ತರು ತೀರ್ಥ ಉದ್ಭವ ಆದಂಥ ದಿವಸ ಶ್ರಾವಣ ಅಮಾವಾಸ್ಯೆ, ತುಳುವಲ್ಲಿ ಸೋಣ ಅಂತ ಕರಿತೇವೆ, ಆಟಿ ಅಮಾವಾಸ್ಯೆ ನೆಕ್ಸ್ಟ್ ತಿಂಗಳಿನದ್ದು. ಶ್ರಾವಣ ಅಮಾವಾಸ್ಯೆ ದಿವಸ ತೀರ್ಥ ಬಂದಂಥ ದಿವಸ ಅದನ್ನು ನಾವು ಕೊಡಿಪಾಡಿ ತೀರ್ಥ ಅಂತಲೇ ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ದೂರ ದೂರ ಬೆಂಗಳೂರಿಂದೆಲ್ಲ ಬಂದು ಸಾವಿರಾರು ಜನ ಇಲ್ಲಿ ತೀರ್ಥ ಸ್ನಾನ ಮಾಡಿ ಹೋಗ್ತಾರೆ. ಎಲ್ಲ ಯಾವುದೇ ಚರ್ಮ ರೋಗ ಇದ್ದರೂ ಕೂಡ ಇವತ್ತು ಹೇಳಿದರೆ ನಾಳೆಗೆ ಕಡಿಮೆ ಆದ್ದು ಉಂಟು ಇಲ್ಲಿ ಅಂತ ಎಷ್ಟೋ ಸಾವಿರ ಸುಮಾರು ಉದಾಹರಣೆಗಳು ಇಲ್ಲಿ ನಾವು ಕಾಣಬಹುದು. ತೀರ್ಥಮಾಸ್ಯ ದಿವಸ ಬಂದರೆ ಎಲ್ಲ ಭಕ್ತರು ಸಿಗ್ತಾರೆ, ನಮ್ಮದು ಹೀಗೆ ಆಯ್ತು ಹಾಗೆ ಅಂತ ಹೇಳಿಕೊಂಡು. ಎಷ್ಟೋ ಜನ ಆಭರಣಗಳನ್ನೆಲ್ಲ ಕೊಟ್ಟದ್ದು ಕೂಡ ಉಂಟು. ಹಾಗೆ ಅಂತ ಚರ್ಮವ್ಯಾಧಿ ನಿವಾರಣೆಯ ತೀರ್ಥಕ್ಷೇತ್ರ. ಕ್ಷೇತ್ರದಲ್ಲಿ ಒಂದು ಶಿಲಾಶಾಸನ ನಾವು ನೋಡ್ತೇವೆ, ಅದರ ಬಗ್ಗೆ ಒಂದಷ್ಟು ಹೇಳ್ತೇವೆ. ಆ ಶಿಲಾಶಾಸನದ್ದು ಪೂರ್ತಿ ಶಾಸನ ಅದರಲ್ಲಿಲ್ಲ, ಅದರಲ್ಲಿ ಕೆಲವೇ ಇರುವುದಂತೆ. ಮುಂಚೆ ಅಂದರೆ ಈ ಕ್ಷೇತ್ರ ಒಂದು ಕಾಲದಲ್ಲಿ ಸೀಮೆ ದೇವರಾಗಿದ್ದಂಥ ಕ್ಷೇತ್ರ. ಇಷ್ಟು ಪುರಾತನ ಕ್ಷೇತ್ರದಲ್ಲಿ ಆಸುಪಾಸಲ್ಲೇ ಬಿಟ್ಟರೆ ಬೇರೆ ಯಾವುದಿಲ್ಲ. ಅಂತಹ ಕ್ಷೇತ್ರದಲ್ಲಿ ಪೂರ್ತಿಯಾಗಿ ಅದರ ಶಾಸನ ನೋಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅದು ಮುಂಚೆ ಇಲ್ಲಿ ಪೂಜೆ ನಿಂತು ಹೋಗಿತ್ತು. ಕಾರಣ ಬೇರೆ ಬೇರೆ ಇರ್ಬೋದು. ಒಂದು ಕಾಲದಲ್ಲಿ ವಿಟ್ಲ ಅರಸರ ಕೈಯಲ್ಲಿದ್ದಂಥ ಕ್ಷೇತ್ರ, ಅವರು ಬಿಟ್ಟ ಮೇಲೆ ಅದು ಬೇರೆ ಒಳ ಜಗಳಗಳಿಂದ, ಆಡಳಿತ ಜಗಳಗಳಿಂದ ಎಲ್ಲಾಗಿ ಪೂಜೆ ನಿಂತು ಹೋದಂಥ ಕ್ಷೇತ್ರ. ಇಲ್ಲಿದ್ದು ವಿಚಾರವೇ ಯಾರಿಗೂ ಗೊತ್ತಿಲ್ಲ ಅಂತ ಹೇಳುವಂಥ ಮಟ್ಟಿನಲ್ಲಿ ಅದರದ್ದು ಪೂರ್ತಿ ಇತಿಹಾಸ ನಾಶ ಆಗಿ ಹೋಗಿದೆ. ಆದ್ದರಿಂದ ಇಲ್ಲಿ ಸಿಕ್ಕಿದಂಥ ಒಂದು ಶಾಸನದ ಕಲ್ಲದು, ಬೇರೆ ಇದ್ದಿರ್ಬೋದು. ಈ ಶಾಸನವನ್ನೇ ಪೂರ್ತಿಯಾಗಿ ಓದಲಿಕ್ಕೆ ಇವತ್ತಿನವರೆಗೂ ಯಾರಿಗೂ ಆಗಲಿಲ್ಲ. ಅದರ ಬೇರೆ ಬೇರೆ ಲಿಪಿ ಉಂಟಂತ ಅದರಲ್ಲಿ. ಹಿಂದೆ ಅವರ ಪೂರ್ತಿ ಹೆಸರು ನಂಗೆ ಗೊತ್ತಿಲ್ಲ, ಶಣೈ ಅಂತ ಬರ್ತದೆ. ಅವರು ಬಂದು ಅದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಪೂರ್ತಿ ಅವರಿಗೂ ಓದಲಿಕ್ಕೆ ಆಗಲಿಲ್ಲ. ಅದು ಯಾವ ಲಿಪಿ ಅಂತ ಹೇಳಿ ಅವರಿಗೂ ಮತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಅದು ಮತ್ತೆ ನಮ್ಮ ಎಂಡೋಮೆಂಟಿಂದ ಅವರ ಕಡೆಯಿಂದ ಕೂಡ ಇಲ್ಲಿ ಬಂದಿದ್ದಾರೆ, ಅವರಿಗೂ ಅದನ್ನು ಸರಿಯಾಗಿ ಪೂರ್ತಿ ಅಂತ ಓದಲಿಕ್ಕೆ ಆಗಲಿಲ್ಲ, ಹೇಳಲಿಕ್ಕೆ ಆಗಲಿಲ್ಲ ಅಂತ. ನಮಗೆ ಇಷ್ಟು ಮಾಹಿತಿ ಗೊತ್ತಾದ ಹೇಗೆ ಕೇಳಿದರೆ ಪ್ರಶ್ನಶಾಸ್ತ್ರದಿಂದ. ಇಲ್ಲೀಗ 3-4 ಅಷ್ಟಮಂಗಲ ಪ್ರಶ್ನೆ ಆಯಿತು, ಎಲ್ಲದರಲ್ಲೂ ಕಂಡು ಬಂದದ್ದು ಒಂದೇ. ಇಷ್ಟು 1000 ವರ್ಷ ಇತಿಹಾಸ ಉಂಟು. ಈ ಋಷಿಗಳಿಂದ ಪ್ರತಿಷ್ಠೆ, ಇದರ ಮೂಲ ಜಾಗದಲ್ಲಿ ಸಿರಿಗಳಗುಂಡಿಯಿಂದ ಉಂಟು, ದೇವರ ಮೂಲ ಜಾಗ ಇತ್ತಂತೆ. ಒಂದು 200 ಮೀಟರ್ ಮುಂದೆ ಹೋಗಬೇಕು, ಅದು ಪ್ರಧಾನ ಮೂಲ ಜಾಗ ಅದಂತೆ. ನಂತರ ಕ್ರಮೇಣದಲ್ಲಿ ಇಲ್ಲಿ ತಂತ್ರಿಗಳ ಕೈಯಿಂದ ಅದು ಅಸ್ಪಷ್ಟ, ಎಷ್ಟು ಹಿಂದೆ ಇಲ್ಲಿ ಒಂದು ಮನುಷ್ಯ ಪ್ರತಿಷ್ಠೆ ಯಾವಾಗಾಯಿತು ಗೊತ್ತಿಲ್ಲ, ಅಂತ ಋಷಿ ಪ್ರತಿಷ್ಠೆ ಅದು ಅಲ್ಲಿ ಸಿರಿಗಳಗುಂಡಿ ಅಂತ. ಅಲ್ಲಿ ಏನಾದರೂ ಅಲ್ಲಿ ಒಂದು ಈಗ ಬರೀ ಗುಂಡಿ, ಆ ಸಿರಿಗಳಗುಂಡಿ ಹೇಳಿದರೆ ಹಿಂದಿನ ಕಾಲದಲ್ಲಿ ಶುಭ ಸಮಾರಂಭ ಎಲ್ಲ ಇದ್ದರೆ ಅಲ್ಲಿ ಹೋಗಿ ಹಿಂದಿನ ದಿವಸ ಪ್ರಾರ್ಥನೆ ಮಾಡಿ ಬಂದೆ ಅಂತಾದರೆ ಮರು ದಿವಸ ಹೋಗುವಾಗ ಅಲ್ಲಿ ಆಭರಣಗಳೆಲ್ಲ ತಯಾರಾಗಿರ್ತಿತ್ತಂತೆ. ಪುನಃ ನಮ್ಮ ಸಮಾರಂಭ ಎಲ್ಲ ಕಳೆದು ಪುನಃ ಅದನ್ನಲ್ಲಿ ಒಪ್ಪಿಸಬೇಕು. ಇಲ್ಲ ಅಂತಂದರೆ ಅದು ಮತ್ತೆ ಸಿಗಲಿಕ್ಕಿಲ್ಲ. ಹಾಗೆ ಯಾರ್ದೋ ಒಂದು ಕಾಲದಲ್ಲಿ ತಂದರು, ಪುನಃ ಕೊಡಲಿಲ್ಲ, ಆಮೇಲಿಂದ ಅದು ಕೂಡ ನಿಂತೋಯ್ತು. ಈಗ ಜಾಗ ಉಂಟು, ಈಗ ಇದು ಮುಂದಿನ ಯೋಜನೆ ಉಂಟು, ಅದನ್ನೊಂದು ಒಳ್ಳೆ ಪವಿತ್ರತೆ, ಒಳ್ಳೆ ಜಾಗ ಮಾಡಬೇಕು, ಯಾರು ಅಶುದ್ಧಿ ಮಾಡಬಾರ್ದು, ಒಂದು ಮೂಲ ಕ್ಷೇತ್ರ, ಮತ್ತು ಒಂದು ಬಂದವರಿಗೆ ಪ್ರವಾಸಿ ತಾಣದ ಹಾಗೆ ಒಂದು ನೋಡಿ ಬರಲಿಕ್ಕೆ ಮಾಡಬೇಕು ಅಂತೆಲ್ಲ ಅದೀಗ ಬೇರೆಯವರ ಈಗ ಸ್ವಾಧೀನದಲ್ಲಿ ಉಂಟು. ಅವರ ಹತ್ರ ಒಪ್ಪಿಗೆ ಕೇಳಿ ಒಂದು ಬಂದವರಿಗೆ ನೋಡಿ ಬರಲಿಕ್ಕಾದರೂ ಬಿಟ್ಟು ಕೊಡಬೇಕು ಅಂತ ಕೇಳುವಂಥ ಒಂದು ಮುಂದಿನ ವಿಚಾರಗಳೆಲ್ಲ ಉಂಟು. ಹಾಗೆ ಧನ್ಯವಾದಗಳು.
ಇಂದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ. ನನ್ನ ಫಸ್ಟ್ ಫ್ರೆಂಡ್ ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಬರೀ ಒಂದು ಫೋನ್ ಕಾಲ್ ದೂರ. ಎಷ್ಟೇ ದೂರ ಇದ್ರೂ, ಎಷ್ಟೇ ಲೇಟ್ ಆದರೂ, ಮತ್ತು ನಾನು ಖುಷಿಯಾಗಿರಬೇಕು. ಖುಷಿಯಾಗಿದ್ದೀನಿ ಅಂತ ಅನ್ಸುತ್ತೆ. ಮೇ ಬಿ ಐ ಜಸ್ಟ್ ಗೋನಾ ಮಿಸ್ ಹರ್. ಐ ಕಾಂಟ್ ವೇಟ್ ಟು ಮೀಟ್ ಹರ್. ಅಮ್ಮ, ಪ್ರತಿಯೊಂದು ಮದುವೆಯನ್ನು ಸ್ಪೆಷಲ್ ಆಗಿಸುತ್ತದೆ ಜಾಸ್ ಆಲುಕಾಸ್. Welcome to Soundarya Group of Institutions. Soundarya Institute of Management and Science is a trusted name in the education ecosystem located at the edge of Bangalore city. Our vision is to ensure quality higher education, world-class infrastructure. Soundarya Group of Institutions, Soundarya Nagar, Nagasandra Post, Bangalore 560073. ಪ್ರತಿದಿನ ಸಾಕಷ್ಟು ಶೆಡ್ಯೂಲ್ಸ್, ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ರೆಡಿ ಆಗ್ಬೇಕು. ಅದಕ್ಕೆ ವೆರೈಟಿ ಆಗಿರೋ ಆರ್ನಮೆಂಟ್ಸ್ ಬೇಕಲ್ವಾ? ಇದು ಮಾರ್ನಿಂಗ್ ಮೂವಿ ಪ್ರಮೋಷನ್ಗೆ ಹಾಕೊಳ್ಳೋದಕ್ಕೆ, ಮಧ್ಯಾಹ್ನ ನಾನು ಓದಿದ ಕಾಲೇಜಲ್ಲಿ ಚೀಫ್ ಗೆಸ್ಟ್ ಆಗಿ ಮಿಂಚೋದಕ್ಕೆ, ಆಮೇಲೆ ವೆಡ್ಡಿಂಗ್ ಫಂಕ್ಷನ್ಗೆ. ಇದು ಹೇಗಿದೆ? ನೈಟ್ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಇಷ್ಟೆಲ್ಲಾ ಡಿಸೈನ್ಸ್ ತಗೊಳಕ್ಕೆ ನಾನು 16 ಅಂಗಡಿ ಸುತ್ತಲಿಲ್ಲ. ಎಲ್ಲಾನು ಒಂದೇ ಅಂಗಡಿಲಿ ಸಿಕ್ಬಿಡ್ತು, ನಮ್ಮ ಜೋಸ್ ಆಲುಕಾಸ್ ನಲ್ಲಿ. ಎಲ್ಲಾ ಸಂಭ್ರಮಗಳಿಗೂ ಒಂದೇ ಜುವೆಲರ್, ಜೋಸ್ ಆಲುಕಾಸ್. Welcome to Soundarya Group of Institutions. Soundarya Institute of Management and Science is a trusted name in the education ecosystem located at the edge of Bangalore city. Our vision is to ensure quality higher education, world-class infrastructure. Soundarya Group of Institutions, Soundarya Nagar, Nagasandra Post, Bangalore 560073. ಇಂದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ.
ನನ್ನ ಫಸ್ಟ್ ಫ್ರೆಂಡ್ ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಬರೀ ಒಂದು ಫೋನ್ ಕಾಲ್ ದೂರ, ಎಷ್ಟೇ ದೂರ ಇದ್ರೂ ಎಷ್ಟೇ ಲೇಟ್ ಆದರೂ. ಮತ್ತು ನಾನು ಖುಷಿಯಾಗಿರಬೇಕು, ಖುಷಿಯಾಗಿದ್ದೀನಿ ಅಂತ ಅನ್ಸುತ್ತೆ. ಮೇ ಬಿ ಐ ಜಸ್ಟ್ ಗೋನಾ ಮಿಸ್ ಹರ್. ಐ ಕಾಂಟ್ ವೇಟ್ ಟು ಮೀಟ್ ಹರ್. ಅಮ್ಮ, ಪ್ರತಿಯೊಂದು ಮದುವೆಯನ್ನು ಸ್ಪೆಷಲ್ ಆಗಿಸುತ್ತದೆ ಜಾಸ್ ಆಲುಕಾಸ್. Welcome to Soundarya Group of Institutions. Soundarya Institute of Management and Science is a trusted name in the education ecosystem located at the edge of Bangalore city. Our vision is to ensure quality higher education, world-class infrastructure. Soundarya Group of Institutions, Soundarya Nagar, Nagasandra Post, Bangalore 560073. ಪ್ರತಿದಿನ ಸಾಕಷ್ಟು ಶೆಡ್ಯೂಲ್ಸ್, ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ರೆಡಿ ಆಗ್ಬೇಕು. ಅದಕ್ಕೆ ವೆರೈಟಿ ಆಗಿರೋ ಆರ್ನಮೆಂಟ್ಸ್ ಬೇಕಲ್ವಾ? ಇದು ಮಾರ್ನಿಂಗ್ ಮೂವಿ ಪ್ರಮೋಷನ್ಗೆ ಹಾಕೊಳ್ಳೋದಕ್ಕೆ, ಮಧ್ಯಾಹ್ನ ನಾನು ಓದಿದ ಕಾಲೇಜಲ್ಲಿ ಚೀಫ್ ಗೆಸ್ಟ್ ಆಗಿ ಮಿಂಚೋದಕ್ಕೆ, ಆಮೇಲೆ ವೆಡ್ಡಿಂಗ್ ಫಂಕ್ಷನ್ಗೆ. ಇದು ಹೇಗಿದೆ? ನೈಟ್ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಇಷ್ಟೆಲ್ಲಾ ಡಿಸೈನ್ಸ್ ತಗೊಳಕ್ಕೆ ನಾನು 16 ಅಂಗಡಿ ಸುತ್ತಲಿಲ್ಲ, ಎಲ್ಲಾನು ಒಂದೇ ಅಂಗಡಿಲಿ ಸಿಕ್ಬಿಡ್ತು. ನಮ್ಮ ಜೋಸ್ ಆಲುಕಾಸ್ ನಲ್ಲಿ ಎಲ್ಲಾ ಸಂಭ್ರಮಗಳಿಗೂ ಒಂದೇ ಜುವೆಲರ್, ಜೋಸ್ ಆಲುಕಾಸ್. Welcome to Soundarya Group of Institutions. Soundarya Institute of Management and Science is a trusted name in the education ecosystem located at the edge of Bangalore city. Our vision is to ensure quality higher education, world-class infrastructure. Soundarya Group of Institutions, Soundarya Nagar, Nagasandra Post, Bangalore 560073. ದಿನಾಂಕ 29 ಮಾರ್ಚ್ 2026ನೇ ಆದಿತ್ಯವಾರದಿಂದ ದಿನಾಂಕ 4 ಏಪ್ರಿಲ್ 2026ನೇ ಶನಿವಾರದವರೆಗೆ ಕೊಡಿಪಾಡಿ ಶ್ರೀ ಜನಾರ್ದನ ದೇವಸ್ಥಾನದ ದೇವರ ಜಾತ್ರೋತ್ಸವ ನಾವೆಲ್ಲರೂ ಭಕ್ತಿಯಿಂದ ಭಾಗವಹಿಸುವ ಭಗವಂತನ ಈ ಒಂದು ಪುಣ್ಯ ಕಾರ್ಯಕ್ರಮ
ಬ್ರಹ್ಮಶ್ರೀ ಕಿಮ್ಮಿಂಜೆ ನಾಗೇಶ ತಂತ್ರಿಗಳ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಈ ಊರಿನ ಸರ್ವ ಸಜ್ಜನ ಭಕ್ತಾದಿಗಳ ಉಪಸ್ಥಿತಿಯೊಂದಿಗೆ ಎಲ್ಲರೂ ಸೇರಿಕೊಂಡು ಭಗವಂತನ ನಾಮಸ್ಮರಣೆಯೊಂದಿಗೆ ಮಾಡಿಕೊಳ್ಳುವಂತಹ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಗೌರವಾಧ್ಯಕ್ಷರಾಗಿರುವಂತಹ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ದೇವರ ಗೌರವಾಧ್ಯಕ್ಷತೆಯಲ್ಲಿ ಡಾಕ್ಟರ್ ಹೇಮಂತ ಮೂರ್ತಿ ಹೆಸರಿನ ಪವಿತ್ರ ಕಾರ್ಯದಲ್ಲಿ ಶ್ರೀಯುತ ಜನಾರ್ದನ ಹೆಸರಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೊಂದಿಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸದಸ್ಯರುಗಳು ಈ ಊರಿನ ಹೆಚ್ಚಿನ ಭಕ್ತಾದಿಗಳನ್ನು ಸೇರಿಕೊಂಡು ವರ್ಷಪತಿ ಆಚರಿಸುವ ಈ ಉತ್ಸವ ಕೂಡ ಪುಣ್ಯದ ಮಣ್ಣಿನಲ್ಲಿ ಆಚರಿಸುವಂತಹ ಜಾತ್ರೋತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಇಂದಿರುವ ಎಲ್ಲ ಹೆಚ್ಚಿನ ಭಕ್ತಾದಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ದೇವಳದ ಈ ಜಾತ್ರೋತ್ಸವದ ಸಂದರ್ಭದಲ್ಲಿ ಗಮನಿಸಬೇಕು, ಪಾರ್ಕಿಂಗಿನ ಸ್ಥಳ ನಿಗದಿಯಾದಂತೆ ತಾವುಗಳೆಲ್ಲ ಪಾರ್ಕಿಂಗಿನ ಸ್ಥಳದಲ್ಲಿ ವಾಹನಗಳನ್ನು ಚತುರ್ಚಕ್ರ ಮತ್ತು ದ್ವಿಚಕ್ರ ವಾಹನಗಳನ್ನು ಅಲ್ಲಿ ನಿಲ್ಲಿಸುವಂಥದ್ದು ಭಕ್ತಾದಿಗಳ ಮನಸಂದನಿಗೆ ಅನುಕೂಲವಾಗುವಂತೆ ಆ ಭಾಗದಲ್ಲಿ ಆ ಸ್ಥಳದಲ್ಲಿ ತಾವುಗಳು ಈಗಾಗಲೇ ನಿಲ್ಲಿಸಿರುವಂತೆ ಆ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಬೇಕಾಗಿ ನಮ್ಮಲ್ಲಿ ವ್ಯವಸ್ಥಾಪನಾ ಸಮಿತಿ ಪರವಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳಾಗಿ ಶ್ರೀಯುತ ಕೃಷ್ಣ ಗಣಕಿಲಯ ಅರ್ಚಕರು, ಶ್ರೀಯುತ ಸುಬ್ರಹ್ಮಣ್ಯ ಹರಿಯರು, ಶ್ರೀಯುತ ಭೈರವೇಗೌಡ ಕಿತ್ತೂರೇರು, ದಿಲೀಪ್ ಪ್ರಸಾದ್ ಮಹಾರಾಜೆ, ಶ್ರೀ ಕೇಶವ ಸುವರ್ಣ ಬೆಳತ್ತಡಿ, ಶ್ರೀ ಚಂದ್ರಶೇಖರ್ ನಾಯ್ಕ ಕುದ್ಮಾನ್, ಶ್ರೀಮತಿ ಸರೋಜಿನಿ ಅರ್ಕ, ಶ್ರೀಮತಿ ಯಶೋಧ ಹೊಸೊಕ್ಕಳು, ಹಾಗೆ ಸಿಬ್ಬಂದಿ ವರ್ಗದವರು ಹಾಗೂ ಕೊಡಿಪ್ಪಾಡಿ ಕಲ್ಲೆಗದ ಸಮಸ್ತ ಭಕ್ತಾದಿಗಳ ವ್ಯವಸ್ಥೆಯೊಂದಿಗೆ ಈ ವರ್ಷ ಎಲ್ಲರೂ ತಿಳಿಸುವಂತೆ ಸ್ವಯಂ ಸೇವಕರ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಗಳು ಈ ಊರಿನ ಸಜ್ಜನ ಭಕ್ತಾದಿಗಳೆಲ್ಲ ಸೇರಿಕೊಂಡು ಸಜ್ಜನ ಭಕ್ತಾದಿಗಳ ಮನದ ಭಾವನೆಯ ಮನದ ಇಂಗಿತದ ಅಪೇಕ್ಷೆಯಂತೆ ಭಗವಂತನ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಸೇರಿಕೊಂಡು ಮಾಡಿ ಈ ಪುಣ್ಯದ ಕಾರ್ಯದಲ್ಲಿ ಕೈಜೋಡಿಸಬೇಕೆಂಬ ಇರಾದೆಯೊಂದಿಗೆ ತಮಗೆ ತಿಳಿಸಿರುವ ಮತ್ತು ತಮ್ಮ ಜವಾಬ್ದಾರಿಯ ಕೆಲಸ ಕಾರ್ಯಗಳನ್ನು ಅತ್ಯಂತ ಸಮರ್ಪಕವಾಗಿ ಸಮರ್ಪಣಾ ಮನೋಭಾವನೆಯೊಂದಿಗೆ ನಿಭಾಯಿಸಿದ ಪುಣ್ಯ ಕೀರ್ತಿ ಈ ಭಾಗದ ಭಕ್ತಾದಿಗಳಿಗಿದೆ. ಒಂದು ದೇವಳದ ಜಾತ್ರೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ವ್ಯವಸ್ಥಿತವಾಗಿ ಆಚರಿಸುವ ಆ ಯೋಗಾನುಭಾಗ್ಯಕ್ಕೆ ಅನುಗುಣವಾಗಿ ಅವುಗಳೆಲ್ಲ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ವಿಶೇಷವಾಗಿ ಮಹಿಳಾ ಸ್ವಯಂ ಸೇವಕರು ಕೂಡ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ನಮ್ಮೂರಿನ ನಮ್ಮ ದೇವರ ನಮ್ಮ ಜವಾಬ್ದಾರಿಯ ಕೆಲಸ ಕಾರ್ಯಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀರಾ. ಅನೇಕ ಸಮಿತಿಗಳು ತಮ್ಮ ಜವಾಬ್ದಾರಿಗಳನ್ನು ಎಲ್ಲ ಕಡೆ ತಮಗೆ ತಿಳಿಸಿರುವ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಪುಣ್ಯ ಸ್ಥಳ ಶ್ರೀಯುತ ಶ್ರೀ ಜನಾರ್ದನ ದೇವರ ಈ ಪುಣ್ಯದ ಈ ಮಣ್ಣು. ಈ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ ಎಲ್ಲರಿಗೂ, ಚಿನ್ನರಿಗೂ ಕೂಡ, ಮಕ್ಕಳಿಗೂ ಕೂಡ
ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಈ ಒಂದು ಮಹತ್ ಕಾರ್ಯಕ್ಕೆ ಕೈ ಜೋಡಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಜಾತ್ರೋತ್ಸವದ ಪರವಾಗಿ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಆದರಣೀಯ ಬಂಧುಗಳೇ, ನಮ್ಮ ಈ ಕೊಡಿಪಾಡಿ ಜನಾರ್ದನ ದೇವಸ್ಥಾನವೂ ಕೂಡ ತೀರ್ಥ ಸ್ಥಾನಕ್ಕೆ ಕೂಡ ಚರ್ಮ ರೋಗ ಇನ್ನಿತರ ರೋಗಗಳನ್ನು ಗುಣಪಡಿಸುವ ಒಂದು ತೀರ್ಥ ಕ್ಷೇತ್ರ ನಮ್ಮ ಜನಾರ್ದನ ಸ್ವಾಮಿಯ ಕ್ಷೇತ್ರ. ಸುಮಾರು 3,500 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಕ್ಷೇತ್ರ ಜನಾರ್ದನನೆಂಬ ಋಷಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ ನಮ್ಮ ಸ್ವಾಮಿ ದಿವ್ಯ ಚೈತನ್ಯ ಮೂರ್ತಿ ಶ್ರೀ ಜನಾರ್ದನ ಸ್ವಾಮಿ, ಶ್ರೀ ಜನಾರ್ದನ ದೇವರು, ಶ್ರೀ ಜನಾರ್ದನನೆಂಬ ಋಷಿಯಿಂದ ಸ್ಥಾಪಿಸಲ್ಪಟ್ಟ ಶ್ರೀ ದೇವರು ಎಂಬುದನ್ನು ನಾವು ಇತಿಹಾಸದಿಂದ ತಿಳಿದುಕೊಂಡಿದ್ದೇವೆ. ಶ್ರೀ ದೇವರಾದ ಜನಾರ್ದನ ಸ್ವಾಮಿ, ಉಪದೇವರಾದ ಬಲಮುರಿ ಶ್ರೀ ಮಹಾಗಣಪತಿ, ಶ್ರೀ ಪಾರ್ಥ ಸಾರಥಿ ಕೃಷ್ಣ, ಬಿಲ್ಲುಪಾನ ಸಹಿತ ಶಾಸ್ತಾವು ಅಂದರೆ ಅಯ್ಯಪ್ಪ ಸ್ವಾಮಿ, ಶ್ರೀ ಕ್ಷೇತ್ರ ರಕ್ಷಕಿಯಾದ ಶ್ರೀ ಹುಳಿಚಾಮುಂಡಿ, ಬಿಳಿಚಾಮುಂಡಿ ದೈವ ಇದು ನಮ್ಮ ಕ್ಷೇತ್ರದಲ್ಲಿ ಆರಾಧಿಸಲ್ಪಡುತ್ತಿದೆ. ಸುಮಾರು 800 ವರ್ಷಗಳ ಹಿಂದೆ ಆಚಾರ್ಯ ಮಧ್ವರು ಶ್ರೀ ಕ್ಷೇತ್ರಕ್ಕೆ ಚಾತುರ್ಮಾಸ್ಯ ವ್ರತ ಆಚರಿಸಲು ಬಂದಿದ್ದು, ಆಚಾರ್ಯರು ತಪಸ್ಸಾಚರಿಸುತ್ತಿದ್ದ ಶಿಲೆಯನ್ನು ನಾವು ಇಂದಿಗೂ ಕೂಡ ದೇವಳದಲ್ಲಿ ಕಾಣಬಹುದಾಗಿದೆ. ಮಧ್ವರಿಗೆ ಉಳಿದು ಗಂಗಾ ಮಾತೆಯು ದೇವಳದ ಹಿಂಭಾಗದ ಸರೋವರದ ಬಳಿ ಇರುವ ಕುಂಡಿಗೆಗೆ ತೀರ್ಥ ರೂಪದಲ್ಲಿ ಬಂದು ನೆಲೆಸಿದ್ದಾಳೆ ಎಂಬ ಇತಿಹಾಸ ಈ ಪುಣ್ಯಕ್ಷೇತ್ರಕ್ಕಿದೆ. ಈ ಕುಂಡಿಗೆಯ ತೀರ್ಥವು ಅನೇಕ ಚರ್ಮವ್ಯಾಧಿ ನಿವಾರಕ ತೀರ್ಥವಾಗಿದೆ. ಶ್ರಾವಣ ಮಾಸದ ಅಮಾವಾಸ್ಯೆಯ ದಿನ ಇಲ್ಲಿ ಪವಿತ್ರ ತೀರ್ಥಸ್ಥಾನವನ್ನು ನಡೆಯುತ್ತದೆ. ಇಲ್ಲಿ ತೀರ್ಥಸ್ಥಾನವನ್ನು ಮಾಡಿದರೆ ನಮ್ಮೆಲ್ಲ ಚರ್ಮವ್ಯಾಧಿಗಳು ಗುಣವಾಗುತ್ತವೆ ಎಂಬ ಭರವಸೆ, ಭಕ್ತಿ ನಮ್ಮೆಲ್ಲರಿಗಿದೆ. ಇದನ್ನು ಕೂಡ ಈ ಸಂದರ್ಭದಲ್ಲಿ, ಜಾತ್ರೋತ್ಸವ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ತಿಳಿಸುತ್ತಾರೆ. ಬಂಧುವೆಲ್ಲರ ಭಕ್ತಾದಿಗಳಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಇವತ್ತು 2ನೇ ತಾರೀಕಿನ ಗುರುವಾರದ ಪುಣ್ಯ ದಿನ, ಬ್ರಹ್ಮರಥದ ಆ ವೈಭೋಗವನ್ನು ಪ್ರತಿ ವರ್ಷ ಬ್ರಹ್ಮರಥವನ್ನು ಎಳೆಯುವಂಥ ಪುಣ್ಯದ ಕ್ಷಣವನ್ನು ದೇವರ 29ನೇ ತಾರೀಕಿನ ದಿನಾಂಕ 24 ಮಾರ್ಚ್ 2026 ಮಂಗಳವಾರ ಕೊನೆಯ ಮುಹೂರ್ತವನ್ನು ಮಾಡಿ ದಿನಾಂಕ 29/3/2026 ಆದಿತ್ಯವಾರ ಗ್ರಾಮಸ್ಥರಿಂದ ಹೊರೆ ಕಾಣಿಕೆ ಸಮರ್ಪಣೆಯನ್ನು ಮಾಡುತ್ತಾ ಎಲ್ಲ ಗ್ರಾಮದ ನಮ್ಮೂರಿನ ಭಕ್ತಾದಿಗಳು ತಮ್ಮ ಭಕ್ತಿಯ ಭಗವಂತನಿಗೆ ಹೊರೆ ಕಾಣಿಕೆಯ ಸಮರ್ಪಣೆಯನ್ನು ಮಾಡಿದ ದಿನ ಅದು 29ನೇ ಮಾರ್ಚಿನ ಆದಿತ್ಯವಾರ. ತದನಂತರ ವೈದಿಕ ವಿಧಿವಿಧಾನಗಳೊಂದಿಗೆ 29ನೇ ತಾರೀಕಿನಿಂದ ಧ್ವಜಾರೋಹಣದಿಂದ ಜಾತ್ರೋತ್ಸವವು ನಡೆದು ಮೂವತ್ತನೇ ತಾರೀಕಿನಂದು ಧ್ವಜಾರೋಹಣವು ನಡೆದು ತದನಂತರ
4ನೇ ತಾರೀಕಿನವರೆಗೆ ಈ ಜಾತ್ರೋತ್ಸವವು ತಮ್ಮೆಲ್ಲರ ಸಹಕಾರಗಳಿಂದ ನಿರಂತರವಾಗಿ ವರ್ಷಂಪ್ರತಿ ಜರುಗುವಂತೆ ನಡೆಯಲಿಕ್ಕಿದೆ. ಪ್ರತಿ ದಿವಸ ಅನ್ನ ಸಂತರ್ಪಣೆಗಳೊಂದಿಗೆ ನಮ್ಮೆಲ್ಲರ ಭಕ್ತಿ ಭಾವದ ಕೊರೆ ಕಾಣಿಕೆ, ಅನ್ನ ಸಂತರ್ಪಣಾ ಸೇವೆ, ಇನ್ನಿತರ ಸೇವೆಗಳ ಸಲುವಾಗಿ ಈ ಒಂದು ಅನ್ನ ಸಂತರ್ಪಣಾ ಸೇವೆ ಕೂಡ ನಿರಂತರವಾಗಿ ತಮ್ಮೆಲ್ಲರ ಸಹಕಾರಗಳೊಂದಿಗೆ ದೇವರ ಅನುಗ್ರಹದಿಂದ ನಡೆಯುತ್ತಿರುವುದು ಈ ಒಂದು ಕೊಡಿಪ್ಪಾಡಿಯ ಜನಾರ್ದನ ದೇವಸ್ಥಾನದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡುವಂತಹ ಒಂದು ಪುಣ್ಯದ ಕಾರ್ಯ.
ಶ್ರೀ ಜನಾರ್ದನ ದೇವಸ್ಥಾನದ ಈ ಕೊಡಿಪ್ಪಾಡಿಯ ಒಂದು ಪುಣ್ಯದ ಮಣ್ಣು ಇದು ನಮ್ಮ ಮಣ್ಣು ತುಳುವ ಸಂಸ್ಕೃತಿಗೆ ಪೂರಕವಾದ ಒಂಜಿ ಊರದ ಶ್ರದ್ಧಾ ಕೇಂದ್ರ ದೇವಸ್ಥಾನ ನಡೆ ಜಾತ್ರೋತ್ಸವ ದೈವ ನರ್ತನ ಸೇವೆ ಇನ್ನಿತರ ಪುಣ್ಯ ಕಾರ್ಯಕ್ರಮವು ನಾವು ಮಾತ ಕುಟುಂಬ ಸಮೇತರಾದ ಬತ್ತು ಸೇರು ನೋಡು ಈ ಪುಣ್ಯದ ಭಕ್ತಿದ ಈ ಕಾರ್ಯಕ್ರಮಗಳು ನಮ್ಮ ಉಪಸ್ಥಿತಿ ಬೋಡು ನಂಗೆ ಮಾತೆರೆಗಳ ಎಡ್ಡೆ ಮಲ್ಪುಡ ಭಗವಂತನ ದೈವದ ಸೇವಾ ಕೈಂಕರ್ಯಲೆಡು ನಾವು ಮಾತ ಬತ್ತದ ಭಾಗವಹಿಸೋಡು ಪನ್ಪುಡ ಹಿರಿಯಗಳು ನಂಗೆ ತಿರಿಪಾದಿಕೊಂಡ ವ್ಯವಸ್ಥೆ ಇನಿ ನಮ್ಮ ಕೊಡಿಪ್ಪಾಡಿದ ಈ ಜನಾರ್ದನ ದೇವಸ್ಥಾನದ ಜಾತ್ರೋತ್ಸವ ನಮ್ಮ ಭಕ್ತದ ಭಾಗಿಲಾದುಲ್ಲ ಬ್ರಹ್ಮರಥದ ಸೇವೆ ಮಲ್ಪುರಂಚಿನ ಯೋಗ ಭಾಗ್ಯಗಳು ನಮ್ಮ ಊರುದ ನಮ್ಮ ಗ್ರಾಮದ ನಮ್ಮ ದೇವರಿಗೆ ನಾವಾತ ಉಡಲು ಅರಂತದ ಕೊರ್ಪುನಂಚಿನ ಭಕ್ತಿದ ಸೇವೆ ಆ ಸೇವೆಗೆ ಪಾಲು ಪಡೆಯುವಂಚಿನ ನಮ್ಮ ಮನಸ್ಥಿತಿ ಒಂದು ಹಿರಿಯಕ್ಕೆ ಮಂತ್ರದ ಕೊರ್ನ ಒಂದು ಮಲ್ಲ ಪುಣ್ಯದ ಕಾರ್ಯಕ್ರಮ ಬ್ರಹ್ಮಶ್ರೀ ಎಮ್ಮಿಂಜೆ ಇಂದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ. ನನ್ನ ಫಸ್ಟ್ ಫ್ರೆಂಡ್ ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಬರೀ ಒಂದು ಫೋನ್ ಕಾಲ್ ದೂರ, ಎಷ್ಟೇ ದೂರ ಇದ್ರು, ಎಷ್ಟೇ ಲೇಟ್ ಆದರೂ ಮತ್ತು ನಾನು ಖುಷಿಯಾಗಿರಬೇಕು. ಖುಷಿಯಾಗಿದ್ದೀನಿ ಅಂತ ಅನ್ಸುತ್ತೆ. ಮೇ ಬಿ ಐ ಜಸ್ಟ್ ಗೋನಾ ಮಿಸ್ ಹರ್. ಐ ಕಾಂಟ್ ವೇಟ್ ಟು ಮೀಟ್ ಹರ್. ಅಮ್ಮ, ಪ್ರತಿಯೊಂದು ಮದುವೆಯನ್ನು ಸ್ಪೆಷಲ್ ಆಗಿಸುತ್ತದೆ ಜಾಸ್ ಆಲುಕಾಸ್. Welcome to Soundarya Group of Institutions. Soundarya Institute of Management and Science is a trusted name in the education ecosystem located at the edge of Bangalore city. Our vision is to ensure quality higher education, world-class infrastructure. Soundarya Group of Institutions, Soundarya Nagar, Nagasandra Post, Bangalore 560073. ಪ್ರತಿದಿನ ಸಾಕಷ್ಟು ಶೆಡ್ಯೂಲ್ಸ್, ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ರೆಡಿ ಆಗ್ಬೇಕು. ಅದಕ್ಕೆ ವೆರೈಟಿ ಆಗಿರೋ ಆರ್ನಮೆಂಟ್ಸ್ ಬೇಕಲ್ವಾ? ಇದು ಮಾರ್ನಿಂಗ್ ಮೂವಿ ಪ್ರಮೋಷನ್ಗೆ ಹಾಕೊಳ್ಳೋದಕ್ಕೆ, ಮಧ್ಯಾಹ್ನ ನಾನು ಓದಿದ ಕಾಲೇಜಲ್ಲಿ ಚೀಫ್ ಗೆಸ್ಟ್ ಆಗಿ ಮಿಂಚೋದಕ್ಕೆ, ಆಮೇಲೆ ವೆಡ್ಡಿಂಗ್ ಫಂಕ್ಷನ್ಗೆ. ಇದು ಹೇಗಿದೆ? ನೈಟ್ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಇಷ್ಟೆಲ್ಲಾ ಡಿಸೈನ್ಸ್ ತಗೊಳಕ್ಕೆ ನಾನು 16 ಅಂಗಡಿ ಸುತ್ತಲಿಲ್ಲ, ಎಲ್ಲಾನು ಒಂದೇ ಅಂಗಡಿಲಿ ಸಿಕ್ಬಿಡ್ತು. ನಮ್ಮ ಜೋಸ್ ಆಲುಕಾಸ್ ನಲ್ಲಿ ಎಲ್ಲಾ ಸಂಭ್ರಮಗಳಿಗೂ ಒಂದೇ ಜುವೆಲರ್, ಜೋಸ್ ಆಲುಕಾಸ್. Welcome to Soundarya Group of Institutions. Soundarya Institute of Management and Science is a trusted name in the education ecosystem located at the edge of Bangalore city. Our vision is to ensure quality higher education, world-class infrastructure. Soundarya Group of Institutions, Soundarya Nagar, Nagasandra Post, Bangalore 560073.
ವರ್ಷಂ ಪ್ರತಿ ಗತವತ್ತು ಪಾಲು ಪಡೆಯುವ ಲೆಕ್ಕ ಈ ವರ್ಷದ ಬ್ರಹ್ಮರಥನ ವೈಪು ನಕಲು ಅಂಗಿದೆತ್ತದು ಬೊಲ್ತು ಮುಂಡುನು ತುತ್ತದು ಅದರ ಬೊಲ್ತು ಪಂಚೆನ ಪಾಡದು ಶಾಲು ಪಾಡದು ಬ್ರಹ್ಮರಥ ಕೈಗೊಳ್ಳು ಪಂಡದಿಕ್ಕೆಲ್ಲ ಮಾತಿಡಲ
ಮಾಡವೆಲ್ಲ ಬರ್ಲಕ್ಕ ಓಕೆ ಆದರಣೀಯ ಭಕ್ತಾದಿಗಳಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಈ ಬ್ರಹ್ಮರಥದಲ್ಲಿ ಸೇವೆಯನ್ನು ಮಾಡುವಂತಹ ಭಾಗ್ಯ ಇವತ್ತಿನ ದಿವಸ, ವರ್ಷದಲ್ಲಿ ಇವತ್ತಿನ ದಿವಸ ಮಾತ್ರ ನಮಗೆ ಸಿಗುವಂತಹ ಒಂದು ಪುಣ್ಯದ ಕ್ಷಣಗಳು. ರು 5,000 ಪಾವತಿಸಿ ಒಂದು ಪುಣ್ಯದ ಕಾರ್ಯದಲ್ಲಿ ತಾವು ಕೂಡ ಕೈ ಜೋಡಿಸಿದಂತಹ ಒಂದು ಪುಣ್ಯದ ಮನಸ್ಸು ನಿಮ್ಮದಾಗುತ್ತದೆ. ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ರು 5,000 ಪಾವತಿಸಿ ಬ್ರಹ್ಮರಥದಿಂದಲೇ ಪ್ರಸಾದವನ್ನು ಪಡೆಯುವ ಯೋಗ ತಮ್ಮದಾಗ್ತದೆ. ದಯವಿಟ್ಟು ಈ ಒಂದು ಬ್ರಹ್ಮರಥ ಸೇವೆಯಲ್ಲಿ ತಾವುಗಳು ಪಾಲ್ಗೊಂಡು ಈ ಒಂದು ಪುಣ್ಯದ ಕಾರ್ಯವನ್ನು ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಪರಿಶೀಲನೆ ಜಾಸ್ತಿ ಮಾಡಿಕೊಂಡು ಮನಪೂರ್ವಕವಾಗಿ ಬೇಸಿನ ಉದಾಹರಣೆಯಿಂದ ಭಗವಂತೆ ತಗಲಿಕೊಡ್ತೇವೆ. ವಿಶೇಷವಾದ ತೀರ ಸಮಸ್ಯೆಗಳ ಉಪಸ್ಥಿತಿಯನ್ನು ಮಾಡೋದು ಸ್ವಯಂ ಸ್ಫೂರ್ತಿಯಾಗಿ ಈ ಕೆಲಸ ಕಾರ್ಯದಲ್ಲಿ ಭಾಗವಹಿಸುವ ಇತರ ಮುಖ್ಯ ಕಾರ್ಯಕ್ಕೆ ಕೈ ಜೋಡಿಸದೆ ಒಂದು ಯಶಸ್ವಿಯಾದರು ಶಿಕ್ಷಕರ ಭಗವಂತನಿಗೆ ಗುಡಿಪಾಡಿಯ ಜಾತ್ರೆಯಲ್ಲಿ ನಾವೆಲ್ಲ ಒಂದು ಭಾಗವಹಿಸುತ್ತಿದ್ದೇವೆ. ವರ್ಷಪತಿಯ ಆಚರಿಸುವಂತಹ ಸಂಪರ್ಕ ನಮ್ಮ ದೇವರು ಎಂಬ ರೀತಿಯ ಭಾವನೆಯಲ್ಲಿ ಭಾಗವಹಿಸುವಂತಹ ಯುವತಿಗೆ ಮತ್ತೊಮ್ಮೆ ಮೊದಲೊಮ್ಮೆ ವ್ಯವಸ್ಥಾಪಕರಿಗೆ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಧರ್ಮರಥದ ಯುದ್ಧ ಈ ರಥಬೀದಿಯಲ್ಲಿ ಈ ಸಂಪರ್ಕವನ್ನು ಎಳೆಯುವಂತಹ ಕೂಡ ಒಂದು ಪುಣ್ಯದ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ಳುವ ಸೇವೆ ಕೂಡ ಸಾಮದಾಗಲಿಕ್ಕಿದೆ. ಸಂಪರ್ಕ ಸೇವೆ ಮಾಡುವ ಭಕ್ತಾದಿಗಳಲ್ಲಿ ವಿನಂತಿ ರೂ 5,000 ಬ್ರಹ್ಮರಥದಿಂದಲೇ ಪಾವತಿಸಿ ಇಂತಹ ಪುಣ್ಯದ
ದೇವಸ್ಥಾನಗಳು ದೇವರಿಗೆ ಮತ್ತು ದೇವರಿಗೆ ಮಾತು ಭಜನೆಯ ಕೀರ್ತನೆಯ ಮೂಲಕ ದೇವರಿಗೆ ಉಳಿತವನ್ನು ವಿಚಾರಧಾರ ವೇದ ಸೇವೆಯನ್ನು ಕೊಡುವುದು ಈ ಜಾತ್ರೋತ್ಸವ ಬ್ರಹ್ಮರಥೋತ್ಸವದ ಪಾಲ್ಗೊಳ್ಳುವುದು ತನ್ನ ಮತ್ತು ತನ್ನ ಇಲ್ಲದಲ್ಲಿ ತನ್ನ ಜೋಡಿಯನ್ನು ಜಾತಿ ಸತ್ಯದ ಕೆಲಸವನ್ನು ಹಿರಿಯರ ಮಂತ್ರಿಸುವ ಪರಂಪರೆ ಹಿರಿಯರ ಪಾಡುವುದನ್ನ ದೇಶಗಳ ದೇವರ ಜಾತ್ರೆ ಮಾತ್ರ ನಿಜ ಈ ಒಂದು ಜವಾಬ್ದಾರಿಯ ಕೆಲಸಗಳು ನಮ್ಮ ದೇವರ ಕೆಲಸದ ಪಾಲ್ಗೊಳ್ಳುವಾಗ ದೇವರು ಹೆಚ್ಚು ಮಾಡ್ತೀವಿ ರಾಮನ ಸತ್ಯ ನಮ್ಮ ಉದಯಗೊಂಡು ಮಾತು ಸೇವೆ ಮಾಡ್ತಿದ್ದೀವಿ ದೇವರನ್ನು ಉಳಿಸುವುದು ನಮ್ಮ ಪುಣ್ಯದ ಕೆಲಸದಲ್ಲಿ ಪಾಲ್ಗೊಳ್ಳುವಂತ ದೇವಸ್ಥಾನವಾಗಿ ನಿಂತು
ಪವಿತ್ರವಾದ ದಾರಿ ಶ್ರೀ ದೇವರ ಬ್ರಹ್ಮರಥ ಶ್ರೀ ದೇವರ ನಡೆಯಬಾರದು. ಪಾದರಕ್ಷೆಗಳನ್ನು ಹೊರಗಿಟ್ಟು ಹೊಂದಿರುವ ಭಕ್ತರು ವ್ಯವಸ್ಥೆಗಳಿಗೆ ಸಹಕಾರವನ್ನು ಕೊಂಡ ಒಂದು ಪುಣ್ಯದ ಜಾಗೆ ರಥ ಬೀದಿಲಿ ಪಾದರಕ್ಷಣೆಯನ್ನು ಪಾಡೊಂದು ಚಪ್ಪಲು ಪಾಡದು ನಡಪಿರಬಲ್ಲಿ ಭಕ್ತಾದಿಗಳಲ್ಲಿ ಸೂಚನೆ. ಬ್ರಹ್ಮರಥೋತ್ಸವದ ಜಾತ್ರೋತ್ಸವದ ಈ ಪುಣ್ಯದ ಸಂದರ್ಭದಲ್ಲಿ ನಾವುಗಳೆಲ್ಲ ಭಾಗವಹಿಸ್ತಾ ಇದ್ದೇವೆ. ಪಾರ್ಕಿಂಗ್ನ ವ್ಯವಸ್ಥೆಗಳಿಗೆ ಸಹಕಾರವಾಗುವಂತೆ ತಮ್ಮ ವಾಹನಗಳನ್ನು ಆ ಪಾರ್ಕಿಂಗ್ನ ಸ್ಥಳದಲ್ಲಿ ಇಟ್ಟು ಸಹಕಾರವನ್ನು ನೀಡುತ್ತಾ ಇಂಥದ ಪುಣ್ಯದ ಎಲ್ಲ ಸುಸಜ್ಜಿತವಾಗಿ ನಡೀಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬೇಕು.
ನಡೆಸಬೇಕಾಗಿ ಎಲ್ಲರಲ್ಲಿ ವಿನಯಪೂರ್ವಕವಾಗಿ ಕೇಳುತ್ತಿದ್ದೇವೆ. ಅತಿಥಿಗಳಿಗೆ ಆಶೀರ್ವಾದವನ್ನು ನೀಡುವ ನಮ್ಮೂರಿನ ಭಗವಂತ ಕುಡಿಪುರಶಕ್ತಿ ಜನಾರ್ದನ ಉಪಾಸನ ಬ್ರಹ್ಮೋತ್ಸವ ಕೆಲವು ಗಂಟೆಗಳಲ್ಲಿ ರಥೋತ್ಸವವು ಸೇವೆಯು ನಡೆಯುತ್ತಿದೆ. ಈ ಬ್ರಹ್ಮರಥ ಸೇವೆ ಬ್ರಹ್ಮರಥ ಹೊಂದಿರುವ ಭಕ್ತಾದಿಗಳ ಸೂಚನೆ ಅವುಗಳು ಹಿರಿಯ ಸಮವಸ್ತ್ರವನ್ನು ಹರಿಹರಿ ಶರ್ಟ್ ತೆಗೆದು ಬಿಳಿ ಧೋತಿ ಅಥವಾ ಪಂಚೆಯಲ್ಲಿ ಈ ಒಂದು ಬ್ರಹ್ಮರಥವನ್ನು ಎಳೆಯುವಂತಹ ವ್ಯವಸ್ಥೆಗಳಿಗೆ ಪೂರಕವಾಗಿ ಶಿಸ್ತುಬದ್ಧವಾದಂತಹ ವ್ಯವಸ್ಥೆಗಳನ್ನು ವ್ಯವಸ್ಥಾಪನಾ ಸಮಿತಿಯವರು ಮಾಡಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ.
ಇಂದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ. ನನ್ನ ಫಸ್ಟ್ ಫ್ರೆಂಡ್ ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಬರೀ ಒಂದು ಫೋನ್ ಕಾಲ್ ದೂರ. ಎಷ್ಟೇ ದೂರ ಇದ್ರೂ, ಎಷ್ಟೇ ಲೇಟ್ ಆದರೂ, ಮತ್ತು ನಾನು ಖುಷಿಯಾಗಿರಬೇಕು. ಖುಷಿಯಾಗಿದ್ದೀನಿ ಅಂತ ಅನ್ಸುತ್ತೆ. Maybe I just gonna miss her. I can't wait to meet her. Amma. ಪ್ರತಿಯೊಂದು ಮದುವೆಯನ್ನು ಸ್ಪೆಷಲ್ ಆಗಿಸುತ್ತದೆ ಜಾಸ್ ಆಲುಕಾಸ್. Welcome to Soundarya Group of Institutions. Soundarya Institute of Management and Science is a trusted name in the education ecosystem located at the edge of Bangalore city. Our vision is to ensure quality higher education, world-class infrastructure. Soundarya Group of Institutions, Soundarya Nagar, Nagasandra Post, Bangalore 560073. ಪ್ರತಿದಿನ ಸಾಕಷ್ಟು ಶೆಡ್ಯೂಲ್ಸ್, ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ರೆಡಿ ಆಗ್ಬೇಕು. ಅದಕ್ಕೆ ವೆರೈಟಿ ಆಗಿರೋ ಆರ್ನಮೆಂಟ್ಸ್ ಬೇಕಲ್ವಾ? ಇದು ಮಾರ್ನಿಂಗ್ ಮೂವಿ ಪ್ರಮೋಷನ್ಗೆ ಹಾಕೊಳ್ಳೋದಕ್ಕೆ, ಮಧ್ಯಾಹ್ನ ನಾನು ಓದಿದ ಕಾಲೇಜಲ್ಲಿ ಚೀಫ್ ಗೆಸ್ಟ್ ಆಗಿ ಮಿಂಚೋದಕ್ಕೆ, ಆಮೇಲೆ ವೆಡ್ಡಿಂಗ್ ಫಂಕ್ಷನ್ಗೆ. ಇದು ಹೇಗಿದೆ? ನೈಟ್ ಫುಲ್ಲಿ ಸಿಕ್ಬಿಡ್ತು ನಮ್ಮ ಜೋಸ್ ಆಲುಕಾಸ್ ನಲ್ಲಿ. ಎಲ್ಲಾ ಸಂಭ್ರಮಗಳಿಗೂ ಒಂದೇ ಜುವೆಲರ್, ಜೋಸ್ ಆಲುಕಾಸ್.
ಎಲ್ಲರಿಗೂ ಆಯುರಾರೋಗ್ಯ ಸುಖ ಶಾಂತಿ ಸೌಭಾಗ್ಯವನ್ನು ನೀಡಲಿ ಎಂದು ವ್ಯವಸ್ಥಾಪಕ ಸಮಿತಿಯ ಪರವಾಗಿ ಪ್ರಾರ್ಥಿಸುತ್ತಾರೆ. ಸುಂದರವಾದ ಪುಣ್ಯ ಕೈಂಕರ್ಯಗಳಲ್ಲಿ ಬಂದು ಭಾಗವಹಿಸಿದ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಿರಂತರವಾಗಿ ನಡೆಯುತ್ತಿರುವಂತಹ ಅನ್ನದಾನ ಸೇವೆಗಳಿಗೆ ಕೂಡ ಸಹಕಾರವನ್ನು ನೀಡಿದ ಎಲ್ಲರಿಗೂ ವಂದಿಸುತ್ತಾರೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಪೂರಕವಾಗಿ ಕೆಲಸ ಕಾರ್ಯವನ್ನು ಮಾಡುವ ಸಹೋದರಿ ಬಂಧುಗಳಿಗೂ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಒಂದಾಗಿ ಸಮರ್ಪಣಾ ಮನೋಭಾವನೆಯಿಂದ ಮಾಡುವಂತಹ ಒಂದು ಕೈಂಕರ್ಯವು ಇವತ್ತು ಕುರಿಪಾಡಿ ಕಾಣಿಕೆಯಲ್ಲಿ ನಡೀತಾ ಇದೆ. ಕೆಲವೇ ಖಂಡಿತದಲ್ಲಿ ಬ್ರಹ್ಮರಥ ಸೇವೆಯೂ ಕೂಡ ನಡೆಯಲಿದೆ. ಇವರ ಬಳಿ ಹೊರಟು ಉತ್ಸವ, ನಂತರ ವಸಂತ ಕಟ್ಟೆ ಪೂಜೆ, ನಂತರ ಬ್ರಹ್ಮರಥ ಸೇವೆ ನಡೆಯಲಿಕ್ಕಿದೆ. ಒಂದು ಕಾರ್ಯಕ್ಕೆ ಕೈ ಜೋಡಿಸಿರುವ ಎಲ್ಲ ಮಹನೀಯರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತೇವೆ. ದೀಪ ನಮ್ಮ
ದೇವರನ್ನ ನಾಮಸ್ಮರಣೆಯೊಟ್ಟಿಗೆ ದೇವಸ್ಥಾನಗಳು ದೇವರನ್ನ ಜಾಗಿಗೆ ಬಂದು ಮಾತ ಒಂದೇ ಮನಸ್ಸು ಸಾಧನ ಅನೇಕತೆಯಲ್ಲಿ ಏಕತೆ ಸಾಧನ ಮಾತ ಸನಾತನ ಹಿಂದೂ ಬಂಧುಗಳ ಪುಣ್ಯದ ಕ್ಷೇತ್ರವನ್ನು ಮಾತ ಬಂದಿದೆ ಬಾಗಿಲಾಗಿಲ್ಲ ಈ ಪುಣ್ಯದ ಕೈಂಕರ್ಯದಲ್ಲಿ ಕನ್ನಡ ಜನದ ಸಾಕಾರಗಳು ಅದೇ ರೀತಿ 5,000 ರೂಪಾಯಿ ಪಾವತಿ ಮಾಡಿದ ಬ್ರಹ್ಮರಥದ ಸೇವೆಲ ಮತ್ತು ಮಂತುಣೆಗಳ ಯೋಗವಾಗಿ ದೇವರ ಕೊಟ್ಟರಿಗೆ ಐಕ್ಯ ಕೈ ಕೊಡ್ಕೊಂಡು ನಮ್ಮ ಭಾವನೆಗೆ ಭಕ್ತಿದ ಭಾವನೆಯಲ್ಲಿ ಬ್ರಹ್ಮರಥದ ಸೇವೆಲ ವ್ಯವಸ್ಥೆಗೆ ಕೈ ಜೋಡಿಸುವ ನಕಲಿ ದೇವಸ್ಥಾನದ ಸಂಸ್ಕೃತಿ 5,000 ರೂಪಾಯಿ ಕೆಲವು ಜನ ದೇವರನ್ನ ಭಾಗ್ಯವು 5,000 ಕೊಟ್ಟು ರಸೀದಿ ತಂದು ವಿದ್ಯೆ ಕಾರ್ಯಕ್ಕೆ ಕೈ ಜೋಡಿಸೋಣ ಭಕ್ತರಿಗಿಂತ ಕೈ ಮುಗಿದ ವಿನಂತಿ ಮತ್ತೊಂದಿಲ್ಲ. ದೇವಿಗೆ ಕೆಲವೇ ಗಂಟೆ
ಮನೆಗಳಲ್ಲಿ ದೇವರು ಆರೋಗ್ಯವಾಗಿದ್ದಾರೆ. ನಾವೆಲ್ಲರೂ ಶಿಷ್ಟಾಚಾರದಲ್ಲಿ ಸಮವಸ್ತು ಧಾರಿಗಳಾಗಿ ಈ ಒಂದು ವ್ಯವಸ್ಥೆಗೆ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸುತ್ತಿದ್ದೇವೆ. ಸ್ವಯಂ ಸೇವಕರಲ್ಲಿ ಯಾವ ರೀತಿ ನಿಲ್ಲಿಸ್ತಾರೆ ಅದೇ ರೀತಿ ನಾವುಗಳು ನಿಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿರಂತರವಾಗಿ ಕ್ಷೇತ್ರದಲ್ಲಿ ಅನ್ನದಾನ ತಪ್ಪನೆ ನಡೀತಾ ಇದೆ. ನಾವೆಲ್ಲರೂ ಬೇರೆ ಬೇರೆ ರೀತಿಗಳಿಂದ ಒಂದು ಕೆಲಸವನ್ನು ಕೈಗೊಳ್ಳುತ್ತಿದ್ದೇವೆ. ಶಿಸ್ತುಬದ್ಧವಾಗಿ ಶಿಷ್ಟಾಚಾರದಿಂದ ಒಂದು ಪುಣ್ಯ ಕಾರ್ಯಕ್ರಮವನ್ನು ಬಿಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಅನ್ನಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವಕಾಶವಾಗಿ ಸಮಾಧಾನವಾಗಿ ಶಿಸ್ತುಬದ್ಧವಾಗಿ ಎಲ್ಲಿ ಕೈ ತೊಳಿಬೇಕು ಅಲ್ಲಿ ಕೈ ತೊಳಿಬೇಕು, ಎಲ್ಲಿ ಬಟ್ಟವನ್ನು ಹೊಲಿಬೇಕು ಅವಕಾಶವಾಗಿ ಕೈ ತೊಳಿಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಚಾತುರ್ಯದ ಭಾರತದಾದ್ಯಂತ ದೇಶದಾದ್ಯಂತ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಇದ್ದಾರೆ. ಪ್ರಸಾರದ ಮೂಲಕ ನಮ್ಮ ಕುಟುಂಬದವರು ವೃತ್ತಿ ಮಾಧ್ಯಮದವರು ಪಡೆದಿದ್ದಾರೆ. ನಮ್ಮ ಕುಟುಂಬ ಟಿವಿಯವರು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳ ಉತ್ತಮ ರೀತಿಯಲ್ಲಿ ಎಲ್ಲರಿಗೂ ಮಾರ್ಗದರ್ಶನಾಗಿದ್ದಾರೆ, ಆದರ್ಶಪ್ರಾಯರಾಗಿದ್ದಾರೆ. ಅದೇ ರೀತಿ ಊರಿನ ಸಮಾಜದವರು ಕೂಡ ಒಂದು ನೇರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಭಕ್ತಿಯ ಮನಸ್ಸುಗಳಿಗೆ ಪ್ರೇರೇಪಣೆ
ಇಂದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ. ನನ್ನ ಫಸ್ಟ್ ಫ್ರೆಂಡ್ ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಬರೀ ಒಂದು ಫೋನ್ ಕಾಲ್ ದೂರ. ಎಷ್ಟೇ ದೂರ ಇದ್ರೂ, ಎಷ್ಟೇ ಲೇಟ್ ಆದರೂ, ಮತ್ತು ನಾನು ಖುಷಿಯಾಗಿರಬೇಕು. ಖುಷಿಯಾಗಿದ್ದೀನಿ ಅಂತ ಅನ್ಸುತ್ತೆ. ಮೇ ಬಿ ಐ ಜಸ್ಟ್ ಗೋನಾ ಮಿಸ್ ಹರ್. ಐ ಕಾಂಟ್ ವೇಟ್ ಟು ಮೀಟ್ ಹರ್. ಅಮ್ಮ, ಪ್ರತಿಯೊಂದು ಮದುವೆಯನ್ನು ಸ್ಪೆಷಲ್ ಆಗಿಸುತ್ತದೆ ಜಾಸ್ ಆಲುಕಾಸ್. Welcome to Soundarya Group of Institutions. Soundarya Institute of Management and Science is a trusted name in the education ecosystem located at the edge of Bangalore city. Our vision is to ensure quality higher education, world-class infrastructure. Soundarya Group of Institutions, Soundarya Nagar, Nagasandra Post, Bangalore 560073. ಪ್ರತಿದಿನ ಸಾಕಷ್ಟು ಶೆಡ್ಯೂಲ್ಸ್, ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ರೆಡಿ ಆಗ್ಬೇಕು. ಅದಕ್ಕೆ ವೆರೈಟಿ ಆಗಿರೋ ಆರ್ನಮೆಂಟ್ಸ್ ಬೇಕಲ್ವಾ? ಇದು ಮಾರ್ನಿಂಗ್ ಮೂವಿ ಪ್ರಮೋಷನ್ಗೆ ಹಾಕೊಳ್ಳೋದಕ್ಕೆ, ಮಧ್ಯಾಹ್ನ ನಾನು ಓದಿದ ಕಾಲೇಜಲ್ಲಿ ಚೀಫ್ ಗೆಸ್ಟ್ ಆಗಿ ಮಿಂಚೋದಕ್ಕೆ, ಆಮೇಲೆ ವೆಡ್ಡಿಂಗ್ ಫಂಕ್ಷನ್ಗೆ. ಇದು ಹೇಗಿದೆ? ನೈಟ್ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಇಷ್ಟೆಲ್ಲಾ ಡಿಸೈನ್ಸ್ ತಗೊಳಕ್ಕೆ ನಾನು 16 ಅಂಗಡಿ ಸುತ್ತಲಿಲ್ಲ. ಎಲ್ಲಾನು ಒಂದೇ ಅಂಗಡಿಲಿ ಸಿಕ್ಬಿಡ್ತು, ನಮ್ಮ ಜೋಸ್ ಆಲುಕಾಸ್ ನಲ್ಲಿ. ಎಲ್ಲಾ ಸಂಭ್ರಮಗಳಿಗೂ ಒಂದೇ ಜುವೆಲರ್, ಜೋಸ್ ಆಲುಕಾಸ್.
ಮತ್ತು ಧಾರ್ಮಿಕ ವಿಚಾರಧಾರೆಗಳು ನಡೆಯುತ್ತಿದೆ ಅಂತ ಅಂದು, ಆದರೆ ಅದಕ್ಕೆ ಕಾರಣ ನಮ್ಮಂತ ಭಕ್ತಾದಿಗಳು ಭಕ್ತರು ನೀಡಿದ ಸೇವೆಯನ್ನ ಮಾಡದ ಸಂದರ್ಭದಲ್ಲಿ ಅವರಿಗೆ ದೇವರು ಒಳಿತನ್ನ ನೀಡಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಬ್ರಹ್ಮರಥ ಮತ್ತು ದೇವಸ್ಥಾನಕ್ಕೆ ಈ ದಿವಸ ಹೂವಿನ ಅಲಂಕಾರ ಸೇವೆಯನ್ನು ಮಾಡಿದವರು ಜ್ಯೋತಿ ಜಗನ್ನಾಯಕ ಸಚಿವರ ನಾಗೇಶ್ ಕಳಸಡಿ, ನಾಗೇಶ್ ಪೂಜಾ ಕಳಸಡಿ, ಬೇರೆ ಬೇರೆ ಸಮಿತಿಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ದೇವರದ ಒಳಗೆ ದೇವಸ್ಥಾನದ ಹೊರಗೆ ಸೇವೆಯನ್ನು ಮಾಡುವ ಬೇರೆ ಬೇರೆ ಸ್ಥಳಗಳಲ್ಲಿ ವಿಧಾನದಲ್ಲಿ ಇನ್ನಿತರ ವ್ಯವಸ್ಥೆಗಳಿಗೆ ಪೂರಕವಾಗಿ ಕೆಲಸ ಕಾರ್ಯವನ್ನು ಮಾಡುವ ಸ್ವಯಂಸೇವಕರಿಗೆ ಮತ್ತು ಮಕ್ಕಳಿಗೂ ಕೂಡ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ.
ಒಂದು ಜಾತ್ರೋತ್ಸವದ ಸಂದರ್ಭದಲ್ಲಿ ನಾವುಗಳೆಲ್ಲ ಶಿಸ್ತುಬದ್ಧವಾಗಿ ವ್ಯವಹರಿಸಬೇಕಾಗಿದೆ. ವಾಹನಗಳನ್ನು ವ್ಯವಸ್ಥೆಗೆ ತೆರವುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡುತ್ತೇವೆ. ಭಕ್ತಿಯ ಭಾವನೆಯಿಂದ ನಾವೆಲ್ಲರೂ ಸಿದ್ಧರಾಗಿ ಈ ಪವಿತ್ರತೆಯನ್ನು ಕಾಪಾಡಿಕೊಂಡು ಈ ಕ್ಷೇತ್ರಕ್ಕೆ ಆಗಮಿಸಿದ್ದೇವೆ. ರಥಬೀದಿ ಅದು ಕೂಡ ಭಾವಿಕರ ಪಾದರಕ್ಷೆಗಳನ್ನು ಹಾಕಿ
ಜೋಡಿಸಲು ಅವಕಾಶವಿದೆ. ದಯವಿಟ್ಟು ಭಕ್ತಾದಿಗಳು ಈ ವ್ಯವಸ್ಥೆಗಳಿಗೆ ಕೂಡ ಪೂರಕವಾಗಿರಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಬಹುದು.
ಭಕ್ತಾದಿಗಳು ನಮ್ಮ ಗಮನಕ್ಕೆ ದೇವರನ್ನು ಕೆಲವೇ ಕ್ಷಣಗಳಲ್ಲಿ ರಥಾರೂಢರಾಗಲಿದ್ದಾರೆ. ದಯವಿಟ್ಟು ರಥ ರೀತಿಯಲ್ಲಿ ಯಾವುದೇ ರಥ ನಿಲ್ಲಬಾರದು, ಅದನ್ನು ತೆರವುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದೇವರು ರಥಾರೂಢರಾಗುವಾಗ
ದಯಮಂತದ್ದು ಭಕ್ತರು ಗಮನಿಸೋಣ. ದೇವರು ಕೆಲವೇ ಕ್ಷಣಟ್ಟು ರಥಟ್ಟು ಪುಳ್ಳಿಯರುಳ್ಳಿರು ರಥ ಬೀದಿ ಇದ್ದಾಗಲ ಗಮನ ಕೊಡಿಟ್ಟು ದಯಮಂತದ್ದು ರಥ ಬೀದಿದ್ದು ಬಿದೇ ಬರ್ತದೆ ಒಂದೊಂದು 3 ಲಕ್ಷ ವೀಕ್ಷಣೆ ಮತ್ತೊಂದು ಮಂಡದ ವಿನಂತಿ ಮತ್ತೊಂದಿಲ್ಲ. ಒಂದು ಪುಣ್ಯದ ಕ್ಷಣ ಪುರುಷವರ ದೇವರ ಬರ್ತದೆ ನಂಗೆ ಮಾತ್ರ ಬಿರಿಯಾಡಿ ರಥೊಟ್ಟು ದರ್ಶನ ಕೊಡೊಂದು ದೈವ ದೇವರನ್ನ ಭೇಟಿ ಆಪಣದ ಇದು ಮುಕ್ತ ದೇವರ ರಥರೂಢ ಆಪಣ ಒಂದು ಪುಣ್ಯದ ಕ್ಷಣ ಮಾತವಲ್ಲ. ನಮ್ಮ ಜೀವನಗಳು ಸಾಕ್ಷಾತ್ಕಾರ ಪಡೆವಣ್ಯರ ಸಾರ್ಥೈಕೆಯನ್ನು ಪಡೆವಣ್ಯರ ಇಂಚಿನ ಮಾತು ವ್ಯವಸ್ಥೆಗಳನ್ನು ಹಿರಿಯರು ಮಾಡಿದೆ. ನಮ್ಮ ಮಾತು ಶಿಷ್ಟಾಚಾರಗಳು ಪಾಲಿಸುವ ಒಂದು ನಿಮ್ಮಲ್ಲಿ ಪದ್ಧತಿ ಉಂಟು, ನಿಮ್ಮಲ್ಲಿ ಪರಂಪರೆ ಉಂಟು, ನಿಮ್ಮಲ್ಲಿ ಇತಿಹಾಸ ಉಂಟು. ನಿಮ್ಮ ಮಾತು ನಮ್ಮ ಆರಾಧನಾ ಪದ್ಧತಿಗಳನ್ನು ಪಾಲಿಸುವುದು ಆತ್ಮೀಯ ಗಮನರು ಸುಮಾರು ಜನ ಬ್ರಹ್ಮರಥದ ಕೆಲಸ ಕಾರ್ಯವನ್ನು ಕೂಡ ಭಕ್ತಿಯ ಪ್ರಸಾದದ ಅದಕ್ಕೆ ನಾವು ಮುಖ್ಯವಾದ ಬ್ರಹ್ಮರಥ ತೆಗೆದಿರುವುದು ಕೆಲವೇ ಹೊತ್ತು ದೇವರಲ್ಲಿ ಮತಗಳಿಗಾದರೆ ದೇವರನ್ನ ಕೆಲಸ ಕಾರ್ಯ ಮಾತ್ರ ಬ್ರಹ್ಮರಥದ ಸೇವೆಗೆ ಅನೇಕ ಸ್ಫೂರ್ತಿನ ಕೊಟ್ಟ ಸ್ಫೂರ್ತಿದ ಮೂರ್ತಿಯಲ್ಲಿ ಪುಣ್ಯ ಕಾರ್ಯಕ್ರಮ ಬ್ರಹ್ಮರಥದ ಮೂಲಕ ನಡೆಸಿಕೊಂಡು ಭಕ್ತಾದಿಗಳ ಗಮನವು ಇದು ಮುಖ್ಯ ಬ್ರಹ್ಮರಥದ ಸೇವೆ ಮಾಡುವ ಈ ಭಕ್ತರ ಪ್ರಸಾದ ನ್ಯಾಯಮಂತ್ರಿ ಗುಜರ್ ಸೇವೆಯನ್ನು ಪಾಲ್ಪಡಿಸಿದ್ದಾರೆ. ಡಾಕ್ಟರ್ ರವಿನಾರಾಯಣ ಭಟ್ರು ಸುಬ್ಬಯ್ಯ ನ್ಯಾಯ ಪೊಲೀಸ್ ಬೆಂಗಳೂರು
ನೀಡುವ ಶ್ರೀ ಜನಾರ್ದನ ದೇವರು ರಥಾರೂಢರಾಗಲು ಆಗಮಿಸುತ್ತಿದ್ದಾರೆ. ಎಲ್ಲರೂ ಜಯ ಘೋಷವನ್ನ ನಂತರ ಭಕ್ತಿಯ ಪೂರ್ತಿಯಾಗಿ ಹಾಕುವ ಮುಖಾಂತರವಾಗಿ ನಮ್ಮ ಭಕ್ತಿಯನ್ನು ಪ್ರಕಟಿಸಬೇಕು. ಘೋಷಗಳ ಕಲ್ಪನ ಜಾತ್ರೋತ್ಸವ, ಬ್ರಹ್ಮರಥೋತ್ಸವ, ದೈವ ದೇವರ ಭೇಟಿ, ವ್ಯತಿರೇಕೆ ಸಾಹಿತ್ಯದ ಸುಂದರವಾದ ವರ್ಷಗಳು ಹಾಡಿಲಾಗಲ್ಲ. ಜೀವನಗಳು ಸಾಹಿತ್ಯದಿಂದ ಪಡೆಯುವ ಜೀವನದ ಕ್ಷೇತ್ರಗಳಿಗೆ ನಾವು ನೆನೆಸಿದ ಕೂಡ ಪ್ರಮುಖವಾದ ಮೂಡಿ ಬಣ್ಣದ ಬಂದ ಭಗವಂತನ ಪ್ರಾರ್ಥನೆ ಮಾಡ್ತೇವೆ. ಪ್ರತಿಭೆಗೆ ಪ್ರಾಪ್ತಿದಾಯನೆ ಈ ಒಂದು ಸಂದರ್ಭ ನನ್ನ ಮಾತುಗಳ ಒದಗಿರುವುದರಲ್ಲಿ ಕುಳಿಪಾಡಿದ ಈ ಪುಣ್ಯದ ಮಂಡಳಿ ನಾವು ಮಾತೆಲ್ಲ ಕ್ಷಣ ಕಾತಂದಿನ ದೇವರನ್ನ ಬೇಕಿದ್ದರ ಈ ಸಂದರ್ಭವನ್ನು ಒದಗಿರುವುದು ಎಷ್ಟೊಂದಿ ಕೊಡುವುದ, ಎಷ್ಟೊಂದಿ ಬರ್ತಿಲ್ಲ, ಎಷ್ಟೊಂದಿ ಆರ್ಥಿಕದ ಸುಂದರ ಕ್ರಮಗಳೇ ನಮ್ಮ ಒಂದಿಲ್ಲ. ಏತಾದಿರೋದಿಕ್ಕಿ ಬಚ್ಚಿಲೆ ಬೆಂಗಳೂರು ಕೂಡ ಆದರೆ ಈ ಮಣ್ಣಲ್ಲಿ ಕೆಲಸ ಕಾರ್ಯ ಮಾತ್ರ ಮಾತ್ರ ಇಲ್ಲ. ಈ ಒಂದು ದೇವರ ಮಾತ್ರ ತಿರುವಾಟಿಯಾಗಿದ್ದ ದೇವರು ಹೆಚ್ಚು ಮಾಡ್ಕೊಳ್ಳೋ ದೇವರ ಪ್ರಾರ್ಥನೆ ಮಾಡ್ತಾರೆ. ಭಗವಂತೇ ಜನಾರ್ದನ ಸ್ವಾಮಿ ರಥಕ್ಕೂ ಏರಿದ ಬರ್ಕೊಂಡಂಚಿನ
ಬ್ರಹ್ಮರಥದ ಸೇವೆಯನ್ನು ಪಡೆಯುವ ಭಕ್ತಾದಿಗಳಿಗೆ ಒಂದು ಸೂಚನೆ. ಬ್ರಹ್ಮರಥದ ಸೇವೆಯನ್ನ ಈ ರೀತಿ ನಾವು ಇವತ್ತು ನೀಡಲಿಕ್ಕಿದ್ದೇವೆ. ಸೇವೆಯ ಪ್ರಸಾದವನ್ನ ಈ ರೀತಿ ನಾವು ನೀಡಲಿಕ್ಕಿದ್ದೇವೆ. ಗೌರವ ಅಧ್ಯಕ್ಷರಾದ ಶಾಸಕರಿಗೆ ಬ್ರಹ್ಮರಥದ ಶಿಲ್ಪಿಗಳ ಮಜೂರಿಯನ್ನು ಕೊಟ್ಟು ತನ್ನೂರಿನ ಈ ಊರಿನ ಭಕ್ತರಾದ ಶ್ರೀಯುತ ಸೌಂದರ್ಯ ಮಂಜಪ್ಪ ಮತ್ತು ಮನೆಯವರಿಗೆ ಬ್ರಹ್ಮರಥಕ್ಕೆ ಮತ್ತು ದೇವರಿಗೆ ಈ ದಿನದ ಪುಣ್ಯ ಅಲಂಕಾರವಾದ ಸೇವೆಯನ್ನು ಮಾಡಿದ ಜ್ಯೋತಿ ಜಯರಾಮ್ ನಾಯ್ಕ್, ಅರ್ಕ ಶಶಿಕಲಾ ಪೂಜಾರಿ, ಉಷಾ ಕಾರ್ತಿಕ್ ನಾಯ್ಕ್ ಹನಿಯೂರು ಇವರಿಗೆ, ಬ್ರಹ್ಮರಥವನ್ನು ಕಟ್ಟಿದ ಬಗ್ಗೆ ಜಯಾನಂದಗೌಡ, ಸತೀಶ್ ನಾಯಕ್ ಕುಮಾರು, ಮಹೇಶ್ ಗೌಡ ಹೊಸವರಿಗೆ, ನಂತರ ಬ್ರಹ್ಮರಥದ ಸೇವೆಯನ್ನು ಮಾಡಿದ ಪ್ರವಾಸಿಗಳಾದ ಡಾಕ್ಟರ್ ರವಿನಾರಾಯಣ ಭಟ್, ತುಳಸಿಮಾರು, ಉಷಾ ಮಾಧವರಾವ್ ಬೆಂಗಳೂರು, ಮಂಗಳಗೌಡ ಕರಿಮಾರು, ರವೀಂದ್ರ ಪದ್ಮಕ್ಕ, ತೇಜಾಕ್ಷಿ ಹರೀಶ್ಚಂದ್ರ ಪೂಜಾರಿ ಕುಟ್ಮಾಳ, ಕೃಷ್ಣಪ್ಪ ಪೂಜಾರಿ ಕಲಸ, ವಿನುತ ಮಿಥುನ್ ವಜಾಲ ಬೆಂಗಳೂರು. ದಯವಿಟ್ಟು ಇಷ್ಟು ಜನ ಪ್ರಸಾದವನ್ನ ಪಡೆಯುವಂಥದ್ದು. ಪ್ರಸಾದಗಳನ್ನ ಸ್ವೀಕರಿಸುವುದು ಇದು ನಮ್ಮೂರಿನ ನಮ್ಮ ಜನರ ಪ್ರಸಾದ. ಈಗ ಕೊಡಬಹುದು. Halo, lalu jadi kuna?
ಒಂದು ನಿರೀಕ್ಷೆ.
ಮಠದ ಮಹಾಸೇವಕರಿಗೆ ಪ್ರಸಾದವನ್ನು ನೀಡ್ತಾ ಇದ್ದಾರೆ. ಬ್ರಹ್ಮರಥದ ಪ್ರಾರಂಭದಲ್ಲಿ ಶಿಲ್ಪಿಗಳ ಮಜೂರಿಯನ್ನು ನೀಡಿದ ಊರಿನ ಓರ್ವ ಭಕ್ತರಾಗಿ ಉದ್ಯಮಿಗಳಾಗಿ ನಮ್ಮೂರಿನ ಸಮಸ್ತ ದೇವಸ್ಥಾನದ ಶಿಕ್ಷಕರಾಗಿರುವ ಸೌಂದರ್ಯ ಮಂಜಪ್ಪ ಮತ್ತು ಮಂಡಳಿಯವರಿಗೆ ಪ್ರಸಾದವನ್ನು ನೀಡ್ತಾ ಇದ್ದಾರೆ. ಬ್ರಹ್ಮರಥ ಮತ್ತು ದೇವಳಕ್ಕೆ ಈ ದಿನದ ಹೂವಿನ ಅಲಂಕಾರ ಸೇವೆಯನ್ನು ಮಾಡಿರುವುದು ಜ್ಯೋತಿ ಜಯರಾಮಣ್ಣ, ಡಾಕ್ಟರ್ ಶಶಿಕಲಾ ರಾಜೇಶ ಪೂಜಾರಿ, ಬೆಳಕಗಣಿ, ಬುದ್ಧ ಕಾರ್ತಿಕ ನಾಯಕನಲ್ಲಿ ಬ್ರಹ್ಮರಥವನ್ನು ಕಟ್ಟಿದ್ದ ಊರಿನ ಯುವಕರಿಗೆ ಜಯಾನಂದ ಗೌಡ, ಸತೀಶ್ ನಾಯಕ್ ಕುಮಾರ್, ಮಹೇಶ್ ಗೌಡ ಹೊಸವರಿಗೆ ಬ್ರಹ್ಮರಥದ ಸೇವೆಯನ್ನು ಮುಗಿದ ಸೇವಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ದೇವರ ಪ್ರಸಾದವನ್ನು ನೀಡುತ್ತಿದ್ದಾರೆ. ಡಾಕ್ಟರ್ ರವಿನಾರಾಯಣ ಭಟ್, ಸಂಜೀವಿನಿ ನೆಹರುನಗರ, ಸುಬ್ರಹ್ಮಣ್ಯ ತುಳಸಿಮಾರು, ಉಷ ಮಾಧವರಾವ್ ಬೆಂಗಳೂರು, ಮಹಾಬಲಗೌಡ ಗಡಿಮಾರು, ರವೀಂದ್ರಶ್ರೀ ಕನ್ನಡ, ತೇಜಸ್ವಿ ಹರಿಶ್ಚಂದ್ರ ಪೂಜಾರಿ, ಉಸ್ಮಾನ್ ಉತ್ತಪ್ಪ ಪೂಜಾರಿ, ಬಲಕಾರ, ವಿನುತ ವಿಜಯ್ ಮತ್ತು ರಕ್ಷಣಾ ಪೂಜಾರಿ ಬೆಂಗಳೂರು ಇವರು ಕೂಡ ಪ್ರಸಾದವನ್ನು ಸ್ವೀಕರಿಸುವುದಾಗಿ ವಿನಂತಿ ಮಾಡ್ತೇವೆ. ನಕ್ಷತ್ರದಲ್ಲಿ ಕನ್ನಡದ ಸಾಕಾರದಿಂದ ಮಾಡುತ್ತಿರುವ ರಾಸಾಯನಿಕ ಸೇವೆ ನಡೀತಾ ಇದೆ. ಸೇವೆಯಲ್ಲಿ ಕೂಡ ಭಾಗವಹಿಸುವುದು ದೇವರ ಸಲಹೆ ಸಹಕಾರದಿಂದ ಬ್ರಹ್ಮಚಿಂತನೆಯಲ್ಲಿ ಸಂಸ್ಥೆಗಳ ಆಗುವುದರಲ್ಲಿ ನೇತೃತ್ವದಲ್ಲಿರುವಂತಹ ಈ ಒಂದು ಭಕ್ತಿಯ ಭಾವನೆಯ ನಮ್ಮೆಲ್ಲರ ಆಯುಧರಾಗಿ ಕಷ್ಟಕಷ್ಟಗಳಿಗೆ ಆಶೀರ್ವಾದವನ್ನು ನೀಡುವ ನಮ್ಮ ಸ್ವಾಮಿ ಮಕ್ಕಳ ಬಗ್ಗೆ, ನಮ್ಮ ಸ್ವತ್ತುಗಳ ಬಗ್ಗೆ, ಹಣದ ಬಗ್ಗೆ ಸಂದರ್ಭದಲ್ಲಿ ಜಾಗರೂಕರಾಗಿದ್ದೇವೆ. 아,
ಭಗವಂತ ಜನಾರ್ದನ ಸ್ವಾಮಿ ಆರೂಢರಾಗಿರುವಂತಹ ರಥ ರಥನ್ನ ಬಿಳಿಯ ಪಂಚೆ ಮತ್ತು ಸಾಲನ್ನು ಮಾತ್ರ ಹಾಕಿ ರಸ್ತೆ ಕಳಿಸಿ ಇವರನ್ನು ಮುಖ್ಯ ಕಾರ್ಯಕ್ರಮದಲ್ಲಿ ಮಾತನಾಡಬೇಕು. ವರ್ಷಕ್ಕೊಮ್ಮೆ ಇರುವಂಥ ನಮ್ಮ ಯೋಗಾಂಗದ ಸಂದರ್ಭದಲ್ಲಿ ನಾವೆಲ್ಲರೂ ಭಗವಂತನ ಧ್ಯಾನವನ್ನು ಮಾಡುತ್ತಾ ಜಯರೂಪವನ್ನು ಮಾಡುತ್ತಾ ಇರುವಂತಹ ಸಂದರ್ಭ. ಎಲ್ಲರೂ ಒಟ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿ ಪುಣ್ಯ ಪ್ರಧಾನವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಮಗೆಲ್ಲರಿಗೂ ಸರ್ವ ಸೇವೆಯನ್ನು ಮಾಡಿದ ಸೇವಾರ್ಥಿಗಳಿಗೆ ಪ್ರತಿದಿನದಿಂದ ಯಶಸ್ಸವಾಗಿ ನಂಬಿಸುವಂತಹ ಬೇರೆ ಬೇರೆ ಸೇವೆಗಳಲ್ಲಿ ಕೈಗೊಳ್ಳಿಸಿದ ಮತ್ತು ಯಶಸ್ಸಿಗೆ ಕಾರಣಕರ್ತರಾದ ಸಂಸ್ಥೆಗಳಿಗೆ ಬೇರೆ ಬೇರೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿರುವ ಎಲ್ಲರಿಗೂ ಇವರು ಡಿಸ್ಕಸ್ ಮಾಡಿರುವುದಾಗಿ ದೇವರಿಗೆ ನಾಳೆಯೂ ಕೂಡ ದೇವಸ್ಥಾನದಲ್ಲಿ ಜಾತ್ರೋತ್ಸವದ ಕಾರ್ಯಕ್ರಮವನ್ನು ನಡೆಯುತ್ತಿದೆ. ನಾಳೆ ಬೆಳಿಗ್ಗೆ ಕೂಡ ಮಾಡುತ್ತೇವೆ. ನಡೀತದೆ ಮಾಡುತ್ತೇವೆಯನ್ನು ಮಾಡುವುದು ಬೆಳಿಗ್ಗೆ ಇರಬೇಕು. 4ನೇ ತಾರೀಕಿನ ಮೂರನೇ ತಾರೀಕಿಗೆ ಒಂದು ಅಮೃತ ಸ್ನಾನಕ್ಕೆ ಇದ್ದಾರೆ.
ಅನೇಕವಾಗಿ ಹೇಳಿದ್ದೇವೆ ಕೂಡ ರಥವನ್ನು ಎಳೆಯುವ ಸಂದರ್ಭದಲ್ಲಿ ನಮ್ಮೆಲ್ಲರ ಆರಾಧ್ಯ ಮೂರ್ತಿಯ ರಥವನ್ನು ಎಳೆಯುವಂಥದ್ದು ಸಮವಸ್ತ್ರಧಾರಿಗಳಾಗಿ ಅಂದರೆ ಬಿಳಿಯ ಧೋತಿ ಮತ್ತು ಶರ್ಟನ್ನು ಕಳಚಿ ದಯವಿಟ್ಟು ರಥವನ್ನು ಎಳೆಯುವ ಕಾರ್ಯಕ್ಕೆ ತಾವುಗಳು ಅನ್ಯಾಗಬೇಕು. ಒಂದು ವ್ಯವಸ್ಥೆಯನ್ನು ಒಂದು ಪದ್ಧತಿಯನ್ನು ಮಾಡ್ತಾರೆ. ಆ ಪದ್ಧತಿಗೆ ಪೂರಕವಾಗಿ ತಾವುಗಳು ಕಾರ್ಯವನ್ನು ಮಾಡಬೇಕು. ದೇವರ ಸೇವೆ, ಭಗವಂತನ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಶಿಷ್ಟಾಚಾರವನ್ನು ಪಾಲಿಸಬೇಕಾದ ಸಂಖ್ಯೆಯನ್ನು ಮಾಡ್ತಿದ್ದೇವೆ. ಅನೇಕ ಭಕ್ತಾದಿಗಳ ಹೃದಯಾಂತರಾಳದ ಸೇವೆಗಳ ಮೂಲಕವಾಗಿ ಇದೊಂದು ಜಾತ್ರೋತ್ಸವದ ಯಶಸ್ಸು ಆಗಲು ಸಾಧ್ಯವಿದೆ. ಎಲ್ಲರ ತ್ಯಾಗದ ಫಲವಾಗಿ, ಎಲ್ಲರ ಪರಿಪೂರ್ಣ ಸೇವೆಯ ಫಲವಾಗಿ ಇದೊಂದು ಕಾರ್ಯಕ್ರಮದ ಯಶಸ್ಸಾಗ್ತದೆ. ಇದೊಂದು ಕಾರ್ಯಕ್ರಮ, ಇದೊಂದು ಜಾತ್ರೋತ್ಸವ, ಬ್ರಹ್ಮರಥೋತ್ಸವ ಯಶಸ್ವಿಯಾಗಿ ನಡೆದರೆ ಈ ಭಕ್ತಾದಿಗಳ ಪ್ರೇಮ ಈ ಭಗವಂತನ ಆಶೀರ್ವಾದದ ಮೂಲಕ ಆಗ್ತದೆ ಎಂಬುದು ಹಿರಿಯರು ಹೇಳಿದಂತಹ ಮಾತುಗಳು. ನಾವೆಲ್ಲರೂ ಸೇರಿಕೊಳ್ಳೋಣ. ಇಂತಹ ಸುಮಧುರ ಸುಸಂದರ್ಭದ ಸೇವೆಯನ್ನು ಮಾಡಲಿಕ್ಕೆ ಅಣಿಯಾಗೋಣ ಎಂಬುದಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರತಿ ದಿವಸದ ಅನ್ನ ಸಂತರ್ಪಣೆಯ ಕಾರ್ಯಕ್ರಮಕ್ಕೆ ಕೂಡ ಕೈ ಜೋಡಿಸಿದ ಸರ್ವೋದಯ ಬಂಧುಗಳಿಗೆ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ, ಅಧ್ಯಕ್ಷರ ಪರವಾಗಿ, ಸದಸ್ಯರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾರೆ. ಇನ್ನು ಮುಂದೆಯೂ ಕೂಡ ಯೋಗ ಭಾಷೆಗಳು ದೇವರ ಈ ಒಂದು ಸಾನ್ನಿಧ್ಯಕ್ಕೆ ಬಂದು ಕನ್ನಡ ಮನದ ಇಂಗಿತವನ್ನು ಅರುಹಿ ಈ ಒಂದು ಪುಣ್ಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂತಹ ಎಲ್ಲರಿಗೂ ಮತ್ತೊಂದು ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸಿದ್ದೇವೆ.
పళ్ళు అట్లా నాకు వాద్య రకలే నేను అక్కలే వాద్య వాద్య ದೇವರ ಬಾದಾರದಲ್ಲಿ ಗೋವಿಂದ ಗೋವಿಂದ ಸ್ವಾಮಿಯ ಬಾದಾರವಿಂದಗಳಿಗೆ ಗೋವಿಂದ ಗೋವಿಂದ ಮಾಡದೆ ಚಲಿಸಬೇಕು. ಮಠದ ಬಿಟ್ಟು ಈ ದೇವಸ್ಥಾನದ ವಾರ್ಷಿಕ ಪ್ರಸಿದ್ಧ ರಥೋತ್ಸವ ಮತ್ತು ಜಾತ್ರೋತ್ಸವ ಕಾರ್ಯಕ್ರಮ ದಿನಾಂಕ 30 ಏಪ್ರಿಲ್ 2024 ಗುರುವಾರ
ನಡೀಲಿಕ್ಕಿದೆ. ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ನನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಉಡುಪಾಡಿ ಮುಜಿ ಗ್ರಾಮ ಸರ್ ಬೇರಲ್ಲ ಸ್ವಾಮಿಗೆ ಅಪ್ರಾಜಿನ ರಥೋತ್ಸವ ಸ್ವಾಮಿ ಸಂತೋಷ ಮತ್ತೆ ಕೈಕೊಂಡ್ಲಾಕೊಂಡು ಯಾನ ಸ್ವಾಮಿನ ತುಂಬಿಡಿದ ಆಸರ್ ತಕ್ಕನಗ ಸಪ್ಪ ಇಲ್ಲಿ ಕುಣಿ ಉಡುಪಾಡಿ ಮುಜಿ ಗ್ರಾಮತ್ತಿಲ್ಲ ಬೆಳಗಾಜ್ ಕೊಡೋದಿಲ್ಲ ಲಾರ್ದು ಆಸರ್ ತಕ್ಕ ಸ್ವಾಮಿ ಗುಂಡ ಬತ್ತು ಸೇರಾಡಿ ಸ್ವಾಮಿ ನೀರು ಜಲಕ್ಕೂ ಬಾಳು ನೀರು ಜಲಕ್ಕೂ ಬಿಡೋದು ಬೋದು ಬತ್ತು ಮುಟ್ಟ ಕಟ್ಟಿ ಏನ ಕೊಟ್ಟ ಮುಟ್ಟ ಕೈ ಆಗುತ್ತದೆ ಅಷ್ಟೊಂದೆಲ್ಲ ಅಂಜು ಜೀವಿತದಲ್ಲಿ ಕಟ್ಟಿ ನೇಮ ಆರೋಲ್ಲ ಮುಗಿತುವೆ ಈ ನೂಲು ಪಾಡು ಬ್ರಹ್ಮ ಸಮಿತ ಕೈಲ ಒಡಿಪಾಡು ಮುಗಿ ಗ್ರಾಮಸ್ಥರ ಸ್ವಾಮಿ ಮಲಿಕೊಂಡ ಸ್ವಾಮಿ ತಿರ್ನಲ್ಲ ಅರ್ಥ ಅಧಿಕಾರ ಮಾಡ್ಕೊಂಡು ಈ ಗ್ರಾಮ ಉದ್ಧಾರ ಮಾಡ್ಕೊಂಡು ನಮ್ರೆ ಸ್ವಾಮಿನ ಬಂತವರ ಇಂದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ. ನನ್ನ ಫಸ್ಟ್ ಫ್ರೆಂಡ್ ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಬರೀ ಒಂದು ಫೋನ್ ಕಾಲ್ ದೂರ. ಎಷ್ಟೇ ದೂರ ಇದ್ದರೂ, ಎಷ್ಟೇ ಲೇಟ್ ಆದರೂ, ಮತ್ತು ನಾನು ಖುಷಿಯಾಗಿರ್ಬೇಕು. ಖುಷಿಯಾಗಿದ್ದೀನಿ ಅಂತ ಅನಿಸುತ್ತೆ. ಮೇ ಬಿ ಐ ಜಸ್ಟ್ ಗೋನಾ ಮಿಸ್ ಹರ್. ಐ ಕಾಂಟ್ ವೇಟ್ ಟು ಮೀಟ್ ಹರ್. ಪ್ರತಿಯೊಂದು ಮದುವೆಯನ್ನು ಸ್ಪೆಷಲ್ ಆಗಿಸುತ್ತದೆ ಜಾಸ್ ಆಲುಕಾಸ್. Welcome to Soundarya Group of Institutions. Soundarya Institute of Management and Science is a trusted name in the education ecosystem located at the edge of Bangalore city. Our vision is to ensure quality higher education, world-class infrastructure. Soundarya Group of Institutions, Soundarya Nagar, Nagachandra Post, Bangalore 560073.
ಪ್ರತಿದಿನ ಸಾಕಷ್ಟು ಶೆಡ್ಯೂಲ್ಸ್, ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ರೆಡಿ ಆಗ್ಬೇಕು. ಅದಕ್ಕೆ ವೆರೈಟಿ ಆಗಿರೋ ಆರ್ನಮೆಂಟ್ಸ್ ಬೇಕಲ್ವಾ? ಇದು ಮಾರ್ನಿಂಗ್ ಮೂವಿ ಪ್ರಮೋಷನ್ಗೆ ಹಾಕೊಳ್ಳೋದಕ್ಕೆ, ಮಧ್ಯಾಹ್ನ ನಾನು ಓದಿದ ಕಾಲೇಜಲ್ಲಿ ಚೀಫ್ ಗೆಸ್ಟ್ ಆಗಿ ಮಿಂಚೋದಕ್ಕೆ, ಆಮೇಲೆ ವೆಡ್ಡಿಂಗ್ ಫಂಕ್ಷನ್ಗೆ. ಇದು ಹೇಗಿದೆ? ನೈಟ್ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಇಷ್ಟೆಲ್ಲಾ ಡಿಸೈನ್ಸ್ ತಗೊಳಕ್ಕೆ ನಾನು 16 ಅಂಗಡಿ ಸುತ್ತಲಿಲ್ಲ, ಎಲ್ಲಾನು ಒಂದೇ ಅಂಗಡಿಲಿ ಸಿಕ್ಬಿಡ್ತು. ನಮ್ಮ ಜೋಸ್ ಆಲುಕಾಸ್ ನಲ್ಲಿ ಎಲ್ಲಾ ಸಂಭ್ರಮಗಳಿಗೂ ಒಂದೇ ಜುವೆಲರ್, ಜೋಸ್ ಆಲುಕಾಸ್. ಇಂದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ. ನನ್ನ ಫಸ್ಟ್ ಫ್ರೆಂಡ್ ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಬರೀ ಒಂದು ಫೋನ್ ಕಾಲ್ ದೂರ. ಎಷ್ಟೇ ದೂರ ಇದ್ರು, ಎಷ್ಟೇ ಲೇಟ್ ಆದ್ರು, ಮತ್ತು ನಾನು ಖುಷಿಯಾಗಿರ್ಬೇಕು. ಖುಷಿಯಾಗಿದ್ದೀನಿ ಅಂತ ಅನ್ಸುತ್ತೆ. ಮೇ ಬಿ ಐ ಜಸ್ಟ್ ಗೋನಾ ಮಿಸ್ ಹರ್. ಐ ಕಾಂಟ್ ವೇಟ್ ಟು ಮೀಟ್ ಹರ್. ಅಮ್ಮ, ಪ್ರತಿಯೊಂದು ಮದುವೆಯನ್ನು ಸ್ಪೆಷಲ್ ಆಗಿಸುತ್ತದೆ ಜೋಸ್ ಆಲುಕಾಸ್. Welcome to Soundarya Group of Institutions. Soundarya Institute of Management and Science is a trusted name in the education ecosystem located at the edge of Bangalore city. Our vision is to ensure quality higher education, world-class infrastructure. Soundarya Group of Institutions, Soundarya Nagar, Nagasandra Post, Bangalore 560073. ಪ್ರತಿದಿನ ಸಾಕಷ್ಟು ಶೆಡ್ಯೂಲ್ಸ್, ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ರೆಡಿ ಆಗ್ಬೇಕು. ಅದಕ್ಕೆ ವೆರೈಟಿ ಆಗಿರೋ ಆರ್ನಮೆಂಟ್ಸ್ ಬೇಕಲ್ವಾ? ಇದು ಮಾರ್ನಿಂಗ್ ಮೂವಿ ಪ್ರಮೋಷನ್ಗೆ ಹಾಕೊಳ್ಳೋದಕ್ಕೆ, ಮಧ್ಯಾಹ್ನ ನಾನು ಓದಿದ ಕಾಲೇಜಲ್ಲಿ ಚೀಫ್ ಗೆಸ್ಟ್ ಆಗಿ ಮಿಂಚೋದಕ್ಕೆ, ಆಮೇಲೆ ವೆಡ್ಡಿಂಗ್ ಫಂಕ್ಷನ್ಗೆ. ಇದು ಹೇಗಿದೆ? ನೈಟ್ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಇಷ್ಟೆಲ್ಲಾ ಡಿಸೈನ್ಸ್ ತಗೊಳಕ್ಕೆ ನಾನು 16 ಅಂಗಡಿ ಸುತ್ತಲಿಲ್ಲ, ಎಲ್ಲಾನು ಒಂದೇ ಅಂಗಡಿಲಿ ಸಿಕ್ಬಿಡ್ತು. ನಮ್ಮ ಜೋಸ್ ಆಲುಕಾಸ್ ನಲ್ಲಿ ಎಲ್ಲಾ ಸಂಭ್ರಮಗಳಿಗೂ ಒಂದೇ ಜುವೆಲರ್, ಜೋಸ್ ಆಲುಕಾಸ್.
ಇಂದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ. ನನ್ನ ಫಸ್ಟ್ ಫ್ರೆಂಡ್ ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಬರೀ ಒಂದು ಫೋನ್ ಕಾಲ್ ದೂರ. ಎಷ್ಟೇ ದೂರ ಇದ್ರೂ, ಎಷ್ಟೇ ಲೇಟ್ ಆದರೂ, ಮತ್ತು ನಾನು ಖುಷಿಯಾಗಿರಬೇಕು. ಖುಷಿಯಾಗಿದ್ದೀನಿ ಅಂತ ಅನ್ಸುತ್ತೆ. ಮೇ ಬಿ ಐ ಜಸ್ಟ್ ಗೋನಾ ಮಿಸ್ ಹರ್. ಐ ಕಾಂಟ್ ವೇಟ್ ಟು ಮೀಟ್ ಹರ್. ಅಮ್ಮ, ಪ್ರತಿಯೊಂದು ಮದುವೆಯನ್ನು ಸ್ಪೆಷಲ್ ಆಗಿಸುತ್ತದೆ ಜಾಸ್ ಆಲುಕಾಸ್. Welcome to Soundarya Group of Institutions. Soundarya Institute of Management and Science is a trusted name in the education ecosystem located at the edge of Bangalore city. Our vision is to ensure quality higher education, world-class infrastructure. Soundarya Group of Institutions, Soundarya Nagar, Nagasandra Post, Bangalore 560073. ಪ್ರತಿದಿನ ಸಾಕಷ್ಟು ಶೆಡ್ಯೂಲ್ಸ್, ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ರೆಡಿ ಆಗ್ಬೇಕು. ಅದಕ್ಕೆ ವೆರೈಟಿ ಆಗಿರೋ ಆರ್ನಮೆಂಟ್ಸ್ ಬೇಕಲ್ವಾ? ಇದು ಮಾರ್ನಿಂಗ್ ಮೂವಿ ಪ್ರಮೋಷನ್ಗೆ ಹಾಕೊಳ್ಳೋದಕ್ಕೆ, ಮಧ್ಯಾಹ್ನ ನಾನು ಓದಿದ ಕಾಲೇಜಲ್ಲಿ ಚೀಫ್ ಗೆಸ್ಟ್ ಆಗಿ ಮಿಂಚೋದಕ್ಕೆ, ಆಮೇಲೆ ವೆಡ್ಡಿಂಗ್ ಫಂಕ್ಷನ್ಗೆ. ಇದು ಹೇಗಿದೆ? ನೈಟ್ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಇಷ್ಟೆಲ್ಲಾ ಡಿಸೈನ್ಸ್ ತಗೊಳಕ್ಕೆ ನಾನು 16 ಅಂಗಡಿ ಸುತ್ತಲಿಲ್ಲ. ಎಲ್ಲಾನು ಒಂದೇ ಅಂಗಡಿಲಿ ಸಿಕ್ಬಿಡ್ತು, ನಮ್ಮ ಜೋಸ್ ಆಲುಕಾಸ್ ನಲ್ಲಿ. ಎಲ್ಲಾ ಸಂಭ್ರಮಗಳಿಗೂ ಒಂದೇ ಜುವೆಲರ್, ಜೋಸ್ ಆಲುಕಾಸ್.